ಸುರದೇವಿ ಮರವೆಂದೆನಿಸದ ಸಮಕಲ್ಪವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನವು ನುಡಿ ನೋಟ ಕೈಗಳೆಸೆವುತಿಹ ಪಂಚಪುರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣ ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ರಂಗಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ಪ್ರತಿ ವರ್ಷದಂತೆ ನಡೀತಕ್ಕಂಥ ಶ್ರಾವಣ ಮಾಸ ಕಾರ್ಯಕ್ರಮದ 6ನೇ ದಿನದ ಕಾರ್ಯಕ್ರಮ. ಇಲ್ಲಿ ಸೇರಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಮುಖಂಡರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನೀವು ಒಂದು ಕಡೆಯಿಂದ ಆಮೇಲೆ ಪ್ರವಚನ ನಡೆದಾಗ ಡಿಸ್ಟರ್ಬ್ ಮಾಡ್ತಾರೆ, ಆ ಕಡೆ ಹೋಗ್ಲಿಕ್ಕೆ. ಆ ಚೇರ್ಗಳು ಖಾಲಿ ಬಿಡಬಾರ್ದು. ನೀವು ಕುಂತ್ಬಿಡ್ರಿ, ಈಗಲೇ ಎಲ್ಲ ಪ್ಯಾಕ್ ಮಾಡಿ. ಬಂದವ್ರು ಹಿಂಗೆ ಕೂತ್ಕೋತಾರೆ. ಪ್ರವಚನ ನಡೆದಾಗ ಬಂದು ಕೂತ್ಕೋತಾರೆ. ನೀವಲ್ಲಿ ಹೆಣ್ಮಕ್ಳು ಕೂಡಲ್ಲಿ ನೋಡಿ ಎಷ್ಟು ಖಾಲಿ ಕೂತಿರು. ಅನುಭವ ಮಂಟಪಕ್ಕೆ ಸಿದ್ದರಾಮೇಶ್ವರರು ಯಾಕೆ ಬಂದರು ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಇವತ್ತಿನ ದಿನ ಅಕ್ಕ ಮಹಾದೇವಿ ಸ್ವಲ್ಪ ನೀವು ಕೇಳಿದ್ದೀರಿ ಅಕ್ಕನ ಜೀವನ. ಆದರೂ 1-2 ದಿನ ಒಂದಿಷ್ಟು ಒಂದೊಂದು ಸರಿ ಕೇಳಿದಾಗ ಒಂದೊಂದು ರೀತಿ ಅರ್ಥ ಆಗಿರುತ್ತೆ ಮನುಷ್ಯ. ಒಂದೊಂದು ಸರಿ ಕೇಳಿದಾಗ ಒಂದೊಂದು ರೀತಿಯ ಅನುಭವಕ್ಕೆ ಬಂದಿರುತ್ತೆ. ಅಕ್ಕ ಮಹಾದೇವಿ ನಮ್ಮ ಒಂದು ಮಹಿಳಾ ಕುಲಕ್ಕೆ ಹೆಮ್ಮೆ ಆಗಿ, ಬಹುಶಃ ಈ ಜಗತ್ತಿನಲ್ಲಿ ನನ್ನಲ್ಲಿ ಕಾಮನೇ ಹುಟ್ಟಿಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಅಕ್ಕ ಮಹಾದೇವಿ ಒಬ್ಬ. ಆಕೆ ಹೇಳ್ತಾಳೆ ದೇವರಿಗೆ, ಪರಮಾತ್ಮ ಚನ್ನಮಲ್ಲಿಕಾರ್ಜುನ, ನೀನು ಕಾಮನನ್ನು ಸುಟ್ಟು ಮನಸ್ಸಿಜನಾಗಿ ಉಳಿಸಿದಡೆ ನಾನು ಮನಸ್ಸಿಜನ ಹಣೆಬರವ ತೊಡೆದೆ ಅಂತ ವೀರ ವೈರಾಗ್ಯ ಮೂರ್ತಿ ಅಕ್ಕ ಮಹಾದೇವಿ. ಆಕೆ ಹುಟ್ಟಿದ್ದು ಕೂಡ ಶಿವಮೊಗ್ಗ ಜಿಲ್ಲೆ ಉಡುತ್ತಡಿ. ರಾಚೋಟಿ ಕವಿ ಅವರ ತಂದೆ ತಾಯಿ ಹೆಸರು ಓಂಕಾರ ಶೆಟ್ಟಿ ಲಿಂಗಮ್ಮ ಅಂತ ಬರೀತಾನೆ. ಚಾಮರಸ ತನ್ನ ಪ್ರಮುಲಿಂಗ ಲೀಲೆಯಲ್ಲಿ ಸುಮತಿ ನಿರ್ಮಲ ಶೆಟ್ಟಿ ಅಂತ ಬರೀತಾನೆ. ಅವರಿಗೆ ಮದುವೆ ಆಗಿ ಬಹಳ ವರ್ಷಗಳು, 8-10 ವರ್ಷಗಳು ಮಕ್ಕಳಿರಲಿಲ್ಲ. ಸಾಕಷ್ಟು ದೇವರನ್ನು, ಮಹಾದೇವನನ್ನು ಕುರಿತು ಪೂಜೆ ಪ್ರಾರ್ಥನೆ ಎಲ್ಲ ಆದ ನಂತರ ಆಕೆ ಹುಟ್ಟಿ ಬರ್ತಾಳೆ. ನಾನು ಹೇಳುವಾಗ ಹೇಳಿದೆ, ಎಲ್ಲ ಮಹಾತ್ಮರು ಕೂಡ 16 ವರ್ಷಗಳ ಅವರ ತಂದೆ ತಾಯಿಯ ತಪಸ್ಸಿನ ಫಲದಿಂದ ಹುಟ್ಟಿದ್ದಾರೆ. ಯಾರೂ ಹಾಗೆ ಹುಟ್ಟಿಲ್ಲ. ಗಾಂಧೀಜಿಯವರ ಒಬ್ಬ ದೊಡ್ಡ ಮಗ ಸ್ವಲ್ಪ ದಾರಿ ಬಿಟ್ಟಿದ್ದ. ಅದಕ್ಕೆ ಗಾಂಧೀಜಿಯವರೇ ಒಂದು ಕಡೆ ಬರೀತಾರೆ, ಅವನು ಹಾಳಾಗಲಿಕ್ಕೆ, ಅವನು ದಾರಿ ಬಿಡಲಿಕ್ಕೆ ಕಾರಣ ನಾನೇನು. ಅಂದರೆ ಮಗು ಹುಟ್ಟುವಾಗ ಅವರು ಏನು ಸಂಕಲ್ಪ ಮಾಡಿರ್ತಾರಲ್ಲ ಪ್ರಾರಂಭದಲ್ಲಿ, ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಹುಟ್ಟಿ ಬರ್ತಾರೆ ಅಂತ. ತಂದೆ ತಾಯಿ ಮನಸ್ಸು ಮಾಡಿದರೆ ಈ ಜಗತ್ತಿಗೆ ಯೋಗ್ಯ ಮಕ್ಕಳನ್ನೇ ಕೊಡಬಹುದು. ಆದರೆ ಅದರ ಪರಿಜ್ಞಾನ ಒಂದು ಕಾಲಕ್ಕೆ ನಮಗದು ಇರಲ್ಲ. ಹೊಸದಾಗಿ 16 ವರ್ಷಗಳ ನಂತರ ಆಕೆ ಗರ್ಭವತಿ ಆಗ್ತಾಳೆ. ಅಲ್ಲಿ ಶ್ರೀ ಗುರುಲಿಂಗ ದೇವರು ಅಂತ ಒಂದು ಮಠ ಇರ್ತದೆ. ಯಾಕೆಂದರೆ ಅಕ್ಕ ಮಹಾದೇವಿಯ ತನ್ನ ವಚನದಲ್ಲಿ ಬರೀತಾಳೆ, ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂ ನಾಸ್ತಿಯಾಯಿತು, ಎನ್ನ ತನ್ನಂತೆ ಮಾಡಿದ ಶ್ರೀ ಗುರು ಅಂತ ಬರೀತಾಳೆ. ಆ ಗುರುಗಳು, ಇಂದಿನ ಗುರುಗಳು ಪ್ರತಿ ವರ್ಷ
ಆ ಊರಿನವ್ರನ್ನೆಲ್ಲ ಕರ್ಕೊಂಡು ಪಾದಯಾತ್ರೆ ಶ್ರೀಶೈಲಕ್ಕೆ ಬರ್ತಿರ್ತಾರೆ. ಹಿರಿ ಗುರುಗಳು ತೀರ್ಕೊಳ್ಳುವಾಗ ನಾನು ನಡೆಸ್ಕೊಂಡು ಬಂದಿರೋದನ್ನು ನೀನು ನಡೆಸ್ಕೊಂಡು ಹೋಗು ಅಂತ ಹೇಳಿರ್ತಾರೆ. ಗುರುಲಿಂಗ ದೇವರು ಭಕ್ತರನ್ನೆಲ್ಲ ಕರ್ಕೊಂಡು ಶ್ರೀಶೈಲಕ್ಕೆ ಬರುವಾಗ ಅವಾಗೆಲ್ಲ ದರೋಡೆಕೋರರ ತಂಡ ಇರ್ತಿತ್ತು, ಸುಲಿಗೆ ಮಾಡ್ತಿದ್ರು ಅವಾಗ. ಆ ರೀತಿಯಲ್ಲಿ ಸುಲಿಗೆ ಮಾಡಿ ಪೆಟ್ಟುಗಳಾಗಿ ಸಾವು ನೋವುಗಳಾಗಿರ್ತಾರೆ, ಒಬ್ಬರು ಇಬ್ಬರು ಜೊತೆಗೆ ಹೋದವರು ಸತ್ತಿರ್ತಾರೆ. ಒಂದು ರೀತಿಯಲ್ಲಿ ಏನೋ ದುಃಖ ಆಗಿರುತ್ತೆ ಒಳಗಡೆ ಗುರುಲಿಂಗ ದೇವರಿಗೆ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬರಬೇಕಾ ನಾವು? ಇಷ್ಟು ಭಕ್ತಿಯಿಂದ ಬಂದರೆ ಹಿಂಗೆ ಯಾಕಾಯಿತು ಏನೋ ಒಂಥರ ಮನಸ್ಸಿಗೆ ನೋವಾಗಿರುತ್ತೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಶ್ರೀಶೈಲದಲ್ಲಿ ಅಂದರೆ, ಮೊದಲೆಲ್ಲ ಹಿಂಗೆ ಮೈಕ್ ಹಾಕ್ಕೊಂಡು ಸಾವಿರಾರು ಜನ ಕೂತ್ಕೊಂಡು ಹೇಳೋಕ್ಕೆ ಅವಕಾಶಗಳಿರಲಿಲ್ಲ, ವೈಜ್ಞಾನಿಕ ಸೌಲಭ್ಯಗಳು ಇರಲಿಲ್ಲ. ಎಲ್ಲೆಲ್ಲಿ ಜನ ಸೇರಿರ್ತಾರಲ್ಲ, ಜಾತ್ರೆ ಎಲ್ಲೆಲ್ಲಿ ಗುಂಪಿರುತ್ತೆ, ಅಲ್ಲಿ ಶರಣರು ಜಂಗಮರು ಏನು ಮಾಡ್ತಿದ್ರು ಅಂದ್ರೆ ಹೋಗಿ ಅಲ್ಲಿ ಆ ತಂಬೂರಿಗಳನ್ನು ಬಾರಿಸ್ತಾ ವಚನಗಳನ್ನು ಹಾಡ್ತಿದ್ರು. ಗುಂಪಾಗಿ ಜನ ನಿಂತು ಕೇಳ್ತಿದ್ರು. ಆಗ ಗುರುಲಿಂಗ ದೇವರು ಕೂಡ ಅಲ್ಲಿ ಒಬ್ಬ ಜಂಗಮ ಬಂದಿದ್ದ, ಹಾಡ್ತಾ ಇದ್ದ. ಇವರು ಏನೋ ಬಹಳ ಕುತೂಹಲದಿಂದ ಸ್ವಲ್ಪ ಕೇಳಿದರು. ಆತ ಹೇಳ್ತಿದ್ದ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ, ತನ್ನ ತಾನಾರಂದರಿದೆಡೆ ತಾನೇ ದೇವರು ನೋಡ. ಈ ಸಮಸ್ಯೆಗಳಾಗಿದ್ವು. ಆಮೇಲೆ ಇದು ವಚನ ಯಾಕೋ ಅವರಿಗೆ ಚಲೋ ಅನ್ನಿಸ್ತು. ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳಿದರು. ನಾವು ಕಲ್ಯಾಣದಿಂದ ಬಂದಿದ್ದೀವಿ, ನಾವೆಲ್ಲ ಅಪ್ಪ ಬಸವಣ್ಣನ ಶರಣ ಬಳಗ ಅಂತ ಹೇಳಿದರು. ನೀವು ಬರ್ರಿ ಅಂತ ಹೇಳಿದರು. ಆಮೇಲೆ ಬಂದಂಥ ಜೊತೆಗೆ ಭಕ್ತರನ್ನೆಲ್ಲ ಊರಿಗೆ ವಾಪಸ್ ಕಳಿಸಿ ಗುರುಲಿಂಗ ದೇವರು ಕಲ್ಯಾಣಕ್ಕೆ ಬರ್ತಾರೆ. ಕೆಲವಾರು ದಿನಗಳ ಕಲ್ಯಾಣದಲ್ಲಿ ಉಳಿತಾರೆ. ಉಳಿದ ನಂತರ ಒಂದಿಷ್ಟು ಅವರು ಲಿಂಗಧಾರಣೆಯನ್ನು ಮಾಡಿಕೊಳ್ತಾರೆ. ತಮ್ಮ ಪ್ರೀತಿಯ ಮಠದ ಭಕ್ತರಿಗೆ ಲಿಂಗಧಾರಣೆಯನ್ನು ಮಾಡಲಿಕ್ಕೆ ಒಂದಿಷ್ಟು ಲಿಂಗಗಳನ್ನು ತಗೊಂಡು ಉಡುತಡಿಗೆ ವಾಪಸ್ಸು ಬರ್ತಾರೆ. ಇಲ್ಲಿ ಸುಮತಿ ನಿರ್ಮಲ ಶೆಟ್ಟಿಯರು ಬಹಳ ಅಚ್ಚುಮೆಚ್ಚಿನ ಆ ಮಠದ ಭಕ್ತರಾಗಿದ್ದರು. ಮೊಟ್ಟ ಮೊದಲು ಬಂದ ತಕ್ಷಣ ಅವರಿಬ್ಬರಿಗೂ ಲಿಂಗಧಾರಣೆಯನ್ನು ಮಾಡ್ತಾರೆ. ಅವರ ಆತ್ಮೀಯ ಭಕ್ತರಿಗೆಲ್ಲ ಲಿಂಗಧಾರಣೆ ಮಾಡ್ತಾರೆ. ನಂತರ ಆಕೆ ಗರ್ಭವತಿ ಆಗ್ತಾಳೆ. ಒಳ್ಳೆ ಸಂಸ್ಕಾರದಲ್ಲಿ ಆ ಮಗು ಬೆಳೀತದೆ. ಆಮೇಲೆ ಮಗು ಹುಟ್ಟಿದ ನಂತರ ಮಹಾದೇವನನ್ನು ಆರಾಧನೆ ಮಾಡಿ ಆಕೆಯನ್ನು ಪಡೆದಿದ್ದರಿಂದ ಆಕೆಗೆ ಮಹಾದೇವಿ ಅಂತ ನಾಮಕರಣವನ್ನು ಮಾಡ್ತಾರೆ. ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸ್ತಾರೆ. ಆಕೆ ಸ್ವಲ್ಪ ವಯಸ್ಸಿಗೆ ಬರ್ತಿದ್ದಾಗೆ ಆಕೆಗೂ ಕೂಡ ಲಿಂಗಧಾರಣೆಯನ್ನು ಮಾಡ್ತಾರೆ. ಆ ಊರಲ್ಲಿ ಗುರುಕುಲ ಅಂತಿತ್ತು. ಮೊದಲೆಲ್ಲ ಗುರುಕುಲಗಳಿರ್ತಿದ್ವು, ಗೊತ್ತಲ್ಲ. ಶಾಲೆ ಮಠಗಳು ಅಂತಿರ್ತಿದ್ವು, ಓದಿಸುವ ಮಠಗಳು ಅಂತಿರ್ತಿದ್ವು, ಓಲೆ ಮಠಗಳು ಅಂತಿರ್ತಿದ್ವು. ಹಾಗೆ ಒಂದಿಷ್ಟು ಆಗಿನ ಕಾಲದಲ್ಲಿ ಆ ಶಾಲೆ ಮಠಗಳಿಗೆ ಹೋಗಲಿಕ್ಕೆ ಪರ್ಮಿಷನ್ ಇದ್ದಿದ್ದು ಕೇವಲ ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ ಒಂದು ಸರಿ ಮಹಾದೇವಿ ಏನು ಮಾಡ್ತಾಳೆ, ಅಕ್ಕಪಕ್ಕದ ಹೋಗೋ ಹುಡುಗರನ್ನು ನೋಡಿ ನನಗೂ ಶಾಲೆಗೆ ಹೋಗಬೇಕು, ಕರ್ಕೊಂಡು ಹೋಗು ಅಂತೇಳಿ ಅವರಪ್ಪನಿಗೆ ಹಠ ಮಾಡ್ತಾಳೆ. ಗುರುಗಳು ಭಾಳ ಆತ್ಮೀಯರಾಗಿದ್ದರಿಂದ ನಿರ್ಮಲ ಶೆಟ್ಟಿಗೆ ಸುಮ್ಮನೆ ಆಕೆ ಸಮಾಧಾನಕ್ಕೆ ಅಂತ ಎತ್ಕೊಂಡವರು ಮಠಕ್ಕೆ ಕರ್ಕೊಂಡು ಬರ್ತಾರೆ. ಗುರುಗಳೇ, ನಾನು ಶಾಲೆ ಮಠಕ್ಕೆ ಹೋಗಬೇಕು ಅಂತ ಅಕ್ಕಪಕ್ಕದ ಹುಡುಗರನ್ನು ನೋಡಿ ಹಠ ಮಾಡ್ತಿದ್ಲು, ಅದಕ್ಕೆ ಆಕೆಗೆ ಸಮಾಧಾನ ಆಗಲಿ ಅಂತ ಕರ್ಕೊಂಡು ಬಂದೀನಿ. ಅಷ್ಟರಲ್ಲಾಗಲೇ ಗುರುಲಿಂಗ ದೇವರಿಗೆ ಹೆಣ್ಣು ಗಂಡು ಸಮಾನರು ಎಲ್ಲ ಕಲ್ಯಾಣದಲ್ಲಿ ಇದ್ದು ಬಂದಿದ್ದರಿಂದ ಒಂದಿಷ್ಟು ಅವ್ರಿಗೆ ಅರಿವು ಇತ್ತು. ಹಾಗಾಗಿ ಅವ್ರು ಹೇಳ್ತಾರೆ, ನಿರ್ಮಲ ಶೆಟ್ಟಿ ನಿನಗೆ ಸಾಧ್ಯ ಆದರೆ ಕರ್ಕೊಂಬ, ಇಲ್ಲ ಅಂದರೆ ಅಕ್ಕಪಕ್ಕದ ಹುಡುಗರನ್ನ ಜೊತೆ ಮಾಡಿ ಸ್ವಲ್ಪ ಕಳಿಸು, 4 ಅಕ್ಷರ ಕಲೀಲಿ. ಯಾಕೆಂದರೆ ಆಕೆ ವಚನಗಳಲ್ಲೆಲ್ಲ ಒಂದಿಷ್ಟು ಸಂಸ್ಕೃತಗಳು ಒಳ್ಳೊಳ್ಳೆ ಒಂದು ಪಾಂಡಿತ್ಯದ ಒಂದು ಇದನ್ನು ನಾವು ನೋಡಿದಾಗ ಆಕೆ ಒಂದಿಷ್ಟು ಅಕ್ಷರ ಅಭ್ಯಾಸ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಶಾಲೆ ಮಠಗಳಿಗೆ ಆಗಿನ ಗುರುಕುಲದ ಒಂದು ಇದು ಬೇರೆ ಇತ್ತು. ನಾವು ಈಗ ಕಲಿಸೋದು ಬೇರೆ, ಅವಾಗ ಕಲಿಸೋದು ಬೇರೆಯಾಗಿರ್ತಿತ್ತು. ವಿದ್ಯೆ ಅನ್ನುವಂಥ ಶಬ್ದ ವಿದ್ ಎನ್ನುವ ಧಾತುವಿನಿಂದ ಉಟ್ಕೊಂಡಿದ್ದು. ವಿದ್ ಅಂದರೆ ತಿಳಿ ಅಂತ ಅರ್ಥ. ವಿದ್ ಅಂದರೆ ತಿಳಿ. ಈ ತಿಳಿಯೋದ್ರಲ್ಲಿ 2 ರೀತಿಯ ವಿದ್ಯೆಗಳನ್ನು ಹೇಳ್ತಾರೆ. ಒಂದು ಜೀವನದ ವಿದ್ಯೆ, ಮತ್ತೊಂದು ಉಪಜೀವನದ ವಿದ್ಯೆ. ಉಪಜೀವನ, ಈಗ ನಾವು ಕೇಳ್ತೀವಿ, ನೀನು ಉಪಜೀವನಕ್ಕೆ ಏನು ಮಾಡ್ತಾ ಇದ್ದಿ?
ನಾ ಬಟ್ಟೆ ವ್ಯಾಪಾರ ಮಾಡ್ತೀನಿ, ನಾ ಮಾಸ್ಟ್ರಾಗಿನಿ ಅಥವಾ ವಕೀಲರಾಗಿನಿ, ನಾನು ಪೊಲೀಸು, ನೀನು ಉಪಜೀವನಕ್ಕೆ ಏನು ಮಾಡ್ತಾ ಇದ್ದಿ ಅಂತ ಕೇಳಿದಾಗ ನಾವು ಇಂಥದ್ದು ಹೇಳ್ತೀವಿ. ಹೌದಾ? ಉಪಜೀವನ ಅಂತ ಕರೆದಾಗ ಜೀವನ ಅನ್ನೋದೊಂದು ಇರಬೇಕಲ್ಲ. ಉಪಾಧ್ಯಕ್ಷ ಅಂದಾಗ ಅಧ್ಯಕ್ಷ ಒಬ್ಬಿರಬೇಕು, ಉಪಮುಖ್ಯಮಂತ್ರಿ ಅಂದರೆ ಮುಖ್ಯಮಂತ್ರಿ ಒಬ್ಬ ಇರಬೇಕು. ಹಾಗೆ ಉಪಜೀವನ ಅಂತ ಕರೆದಾಗ ಜೀವನ ಅನ್ನೋದು ಒಂದು ಇರಬೇಕು. ಆ ಜೀವನದ ವಿದ್ಯೆನೇ ಆಧ್ಯಾತ್ಮದ ವಿದ್ಯೆ. ಮೊದಲಿನ ಗುರುಕುಲಗಳಲ್ಲಿ ಕೇವಲ ಉಪಜೀವನದ ವಿದ್ಯೆಯನ್ನು ಕಲಿಸ್ಕೊಡ್ತಿರ್ಲಿಲ್ಲ, ಜೀವನದ ವಿದ್ಯೆ, ಉಪಜೀವನದ ವಿದ್ಯೆ ಎರಡೂ ಕಲಿಸ್ಕೊಡ್ತಾ ಇದ್ದರು. ಎಂತೆಂಥ ಹಿಂದೆ ಶ್ರೀಕೃಷ್ಣನಂಥವನು ಸಂದೀಪಿನಿ ಗುರುಕುಲಗಳಲ್ಲಿದ್ದು ಗುರುಗಳ ಹತ್ರ ಬಹಳ ತಗ್ಗಿ ಬಗ್ಗಿ ಅವರು ಏನು ಪನಿಷ್ಮೆಂಟ್ ಕೊಡ್ತಾರೆ ಬಹಳ ಒಂದು ಭಕ್ತಿಯಿಂದ ವಿನಯತನದಿಂದ ವಿದ್ಯೆಯನ್ನು ಕಲಿಯುವಂಥ ಸಂದರ್ಭ ಇತ್ತದು. ವಿದ್ಯೆ ಶಿಕ್ಷಣ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಒಂದು ರೀತಿ ಒಂದು ಮರು ಹುಟ್ಟಿದು, ಎರಡನೇ ಹುಟ್ಟು ಮನುಷ್ಯನಿಗೆ ಸಂಸ್ಕರಿಸುವುದು. ಯಾಕೆಂದರೆ ಎಲ್ಲ ಜೀವರಾಶಿಗಳು ಹುಟ್ಟು ಗುಣಗಳಲ್ಲಿ ಬದುಕಿದರೆ ಮನುಷ್ಯ ಮಾತ್ರ ಕಲಿತ ಗುಣಗಳಲ್ಲಿ ಬದುಕ್ತಾನೆ, ಸಂಸ್ಕಾರದಿಂದ ಬದುಕ್ತಾನೆ. ಹಾಗಾಗಿ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಮೊದಲಿನ ಗುರುಕುಲಗಳು ಕೇವಲ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಿರಲಿಲ್ಲ, ಬುದ್ಧಿವಂತರನ್ನಾಗಿ ಮಾಡ್ತಿದ್ರು, ಸಂಸ್ಕೃತಿವಂತರನ್ನು ಮಾಡ್ತಾಯಿದ್ರು. ಸುಮ್ಮನೆ ಹಿಂಗೆ ಒಂದು ಗುರುಕುಲ ಇತ್ತು. ಒಂದು 3 ಜನ ವಿದ್ಯಾರ್ಥಿಗಳು ಒಂದೇ ಊರಿನವರು ಬಂದು ಬಹಳ ದಿವಸ ಆಗಿತ್ತು. ಗುರುಗಳಿಗೆ ಕೇಳಿದರು, ಗುರುಗಳೇ ನಾವು ಬಂದು ಬಹಳ ದಿವಸ ಆಯಿತು, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಬಂಧು ಬಳಗ ಏನಾದರೂ ಗೊತ್ತಿಲ್ಲ, ಬಹುಶಃ ನಾವು ಕಲಿಯೋದೆಲ್ಲ ಕಲ್ತಿದ್ದೀವಿ ಅಂತ ನಮಗೆ ಅನ್ನಿಸ್ತದೆ, ತಾವು ಪರ್ಮಿಷನ್ ಕೊಟ್ಟರೆ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದರು. ಗುರುಗಳು ಹೇಳಿದರು, ಇವತ್ತು ಸಾಯಂಕಾಲ 6 ಗಂಟೆಗೆ ಹೋಗ್ರಿ ಅಂತ ಹೇಳಿದರು. ಸಂಜೆ ಮುಂದೆ 6 ಗಂಟೆಗೆ 3 ಜನ ಹೊರಟಿದ್ದರು. ಒಂದು ಕಿರಿದಾದ ದಾರಿ, ಆ ದಾರಿಯನ್ನು ದಾಟಿ ಹೋಗಬೇಕಾಗಿತ್ತು. ಗುರುಗಳೇನು ಮಾಡಿದರು, ಅವರು ದಾಟುವಂಥ ಜಾಗದಲ್ಲಿ ಒಂದಿಷ್ಟು ಕಲ್ಲು ಮುಳ್ಳುಗಳನ್ನೆಲ್ಲ ತಂದು ಸುರಿದು ಒಂದು ಕಡೆ ಅವತ್ಕೊಂಡು ಅವ್ರಿಗೆ ಕಾಣಲಾರ್ದಂಗೆ ಕೂತಿದ್ರು. ಇವರು 3 ಜನ ಬಂದರು. ಇನ್ನೇನು ಕತ್ತಲಾಗ್ತಿತ್ತು, ಏನೋ ಹಿಂಗೆ ದಾರಿಯಲ್ಲಿ ಹಿಂಗೆ ಬಿದ್ದುಬಿಟ್ಟವೆ, ಈಗ ನಾವು ಅವನ್ನೆಲ್ಲ ತಕ್ಕೊಂತ ಕೂತ್ಕೊಂಡ್ರೆ ನಮಗೆ ಊರಿಗೆ ಹೋಗೋದು ಲೇಟ್ ಆಗ್ತದೆ, ಕತ್ತಲಾಗ್ತದೆ, ಏನಾರು ಮಾಡಿ ದಾಟ್ಬಿಡೋಣ ಅಂತ ಒಬ್ಬನು ಓಡಿ ಬಂದು ದಾಟ್ದ. ಇನ್ನೊಬ್ಬನೇನೋ ಶ್ರಮಪಟ್ಟು ಜಿಗಿದ ಆ ಕಡೆ. ಮತ್ತೊಬ್ಬನೇನು ಮಾಡ್ದ, ಆ ಮುಳ್ಳನ್ನೆಲ್ಲ ತೆಗೆದು ಈ ಕಡೆ ಬದಿಗೆ ಹಾಕ್ತಾ ಇದ್ದ. ಅವರಿಬ್ಬರು ಹೇಳಿದರು, ನಾವೆಂಗೆ ದಾಟಿ ಬಂದಿದ್ದೀವೋ ನೀನು ದಾಟಿ ಬಂದುಬಿಡು, ನೀ ಈಗ ಅವನು ಯಾಕೆ ತಕ್ಕೋತ ಕೂತ್ಕೋತೀಯ. ಅವನು ಹೇಳ್ದ, ಈಗ ಸ್ವಲ್ಪ ಇನ್ನೂ ಒಂಚೂರು ಬೆಳಕಿದೆ, ಈಗ ನಮ್ಮ ಕಣ್ಣಿಗೆ ಕಾಣ್ತದವು, ಇನ್ನೊಂದು ಸ್ವಲ್ಪ ಹಿಂದೆ ಬಂದವರಿಗೆ ಕಣ್ಣಿಗೆ ಕಾಣೋದಿಲ್ಲ, ಕಾಲಿಗೆ ಚುಚ್ಕೊಂಡು ನೋವಾಗ್ತವೆ, ನಮಗೆ ಸ್ವಲ್ಪ ತ್ರಾಸಾದರೂ ಪರವಾಗಿಲ್ಲ, ತಡಿ ನಾನು ಇವನ್ನ ತೆಗೆದಾಕೆ ಬರ್ತೀನಿ ಅಂತೇಳಿ ಎತ್ತಾಗ್ತಾ ಇದ್ದ. ಅಲ್ಲಿ ಯಾರಿಗೂ ಕಾಣಲಾರ್ದಂಗೆ ಗುರುಗಳು ಕೂತಿದ್ರು. ಎದ್ದು ನಿಂತು ಹೇಳಿದರು, ಈಗ ಶಿಕ್ಷಣ ಮುಗಿದಿರೋದು ಅವನೊಬ್ಬಂದೇ, ನಿಮ್ಮಿಬ್ಬರದು ಇನ್ನೂ ಮುಗಿದಿಲ್ಲ, ನೀವಿನ್ನೂ ಸ್ವಲ್ಪ ದಿವಸ ಗುರುಕುಲದಲ್ಲಿರಬೇಕು ಅಂತ. ಈಗ ನಾವೇನು ಒಂದು BA MA ಮುಗಿದ ತಕ್ಷಣ ಒಂದು ಸರ್ಟಿಫಿಕೇಟ್ ಹಂಗಿರಲಿಲ್ಲ ಅವಾಗಿನ ಗುರುಕುಲಗಳು. ಹಾಗಾಗಿ ಒಂದಿಷ್ಟು ಎಲ್ಲ ದಯೆ, ಮಾನವೀಯತೆ, ಕರುಣೆ ಎಲ್ಲ ಗುಣಗಳು ಬೆಳೀತಿದ್ವು ಅವಾಗ. ಈಗೇನಿಲ್ಲ, ಮ್ಯಾಲಿನ ತಲೆ ದೊಡ್ಡದಾಗ್ತದೆ, ಕೂದಲು ದೊಡ್ಡವಾಗ್ತಾ ಬಿಟ್ಬಿಟ್ರೆ ಒಳಗಡೆ ಬುದ್ಧಿ ಮಾತ್ರ. ಇವತ್ತು ಸಾಕ್ಷರ ಉಲ್ಟಾ ಓದಿದ್ರೆ ಏನಾಗ್ತದೆ, ಏನಾಗ್ತತ್ರಿ? ಸಾಕ್ಷರ ಉಲ್ಟಾ ಓದಿದ್ರೆ ಏನಾಗ್ತದೆ? ರಾಕ್ಷಸ. ಸಾಕ್ಷರರು ಏನಾಗ್ತದಂದ್ರೆ ರಾಕ್ಷಸರಾಗ್ತದೆ. ಈ ಜಗತ್ತಿನಲ್ಲಿ ಏನಾದರೂ ಲಂಚ, ವಂಚನೆ, ಮೋಸ, ಮತ್ತೊಬ್ಬರಿಗೆ ಅನಾಚಾರ ಏನಾದರೂ ನಡೆದಿದ್ವು ಅಂದರೆ ಕಲಿದೇ ಇದ್ದವರಿಗಿಂತ ಹೆಚ್ಚಾಗಿ ಕಲಿತವರಿಂದನೇ ಮೋಸ ವಂಚನೆಗಳು ನಡೀತಾ ಇರೋದು. ಹಾಗಾಗಿ ನಾವು ವಿದ್ಯೆ ಕಲಿಯೋದು 4 ಜನಕ್ಕೆ ಒಳ್ಳೇದು ಮಾಡೋಕ್ಕೆ ವಿನಃ ನೀವು ಕಲ್ತಿರೋ ವಿದ್ಯೆ 4 ಜನಕ್ಕೆ ಕೆಟ್ಟದ್ದು ಮಾಡ್ತಾ ಇದ್ದೀರಿ ಅಂತಾದರೆ ಕಲಿದೇ ಇದ್ದಿದ್ದರೆ ಚಲೋ ಇತ್ತೇನೆ. ಆಗಿನ ಗುರುಕುಲಗಳಾಗಿರಲಿಲ್ಲ. ಬಹಳ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಗುರುಗಳು ಬೆಳೆಸ್ತಾ ಇದ್ದರು. ಒಂದು 4 ದಿನ ಆಕೆ ಶಾಲೆಗೆ ಹೋಗ್ತಾಳೆ ಗುರುಕುಲಕ್ಕೆ, ಒಂದಿಷ್ಟು ಅಕ್ಷರ ಅಭ್ಯಾಸ ಮಾಡಿಸ್ತಾರೆ. ಆಕೆ ದೊಡ್ಡವಳಾಗ್ತಾಳೆ. ದೊಡ್ಡವಳಾದ ಮೇಲೆ ಆಕೆಗೆ ಗುರುಗಳು ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಲಿಂಗ ದೀಕ್ಷೆಯನ್ನು ಕೊಟ್ಟು ಶರಣ ಸತಿ ಲಿಂಗಪತಿ ಅಂತಕ್ಕಂಥದ್ದನ್ನು ಹೇಳಿಕೊಟ್ಟು ಯಾವ ಭಾವದಿಂದ ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು, ಅವನನ್ನು ಒಲಿಸ್ಕೊಳ್ಬೇಕಾರೆ ಹೇಗಿರಬೇಕು ಅದನ್ನೆಲ್ಲ ಆಕೆಗೆ ಸಂಸ್ಕಾರವನ್ನು ಕೊಟ್ಟು ಆಕೆಗೆ ದೀಕ್ಷೆಯನ್ನು ಕೊಟ್ಟು ಹೇಳಿದರು, ಭಗವಂತ ಪತಿ ಶರಣ ಸತಿ ಅಂತ ಒಂದಿಷ್ಟು ಆಕೆಗೆ ತಲೆಗುಳಿತದು.
ಆಕೆ ಅವತ್ತೇ ನಿರ್ಧಾರ ಮಾಡಿದ್ಲು, ಭಗವಂತನೇ ನನ್ನ ಪತಿ, ನಾನೇ ಆತನ ಸತಿ. ನನಗೆ ಇಹಕ್ಕೊಬ್ಬ ಗಂಡ, ಪರಕ್ಕೊಬ್ಬ ಗಂಡ ಅಂತ ಬೇಡ. ಲೌಕಿಕಕ್ಕೊಬ್ಬ ಗಂಡ, ಪಾರಮಾರ್ಥಿಕಕ್ಕೊಬ್ಬ ಗಂಡ ಅಂತ ಬೇಡ. ಚೆನ್ನಮಲ್ಲಿಕಾರ್ಜುನ ನಲ್ಲದ ಗಂಡರು ಮುಗಿಲ ಮೊರೆಯ ಬೊಂಬೆಯಂತೆ ಅಂತಾಳೆ. ಏನಂಗಂದ್ರೆ ಮುಗಿಲೆ ಮೊರೆಯ ಬೊಂಬೆ ಅಂದರೆ ಮೋಡ ಸ್ವಲ್ಪ ಹೊತ್ತಿಗೆ ಕಾಣುತ್ತೆ, ಇನ್ನು ಕೆಲವೇ ಕ್ಷಣಗಳಲ್ಲದು ಮರೆಯಾಗ್ತದೆ. ಹಾಗೆ ಮನುಷ್ಯರು ಒಂದು ದಿನ ಕಾಣ್ತಾನೆ, ಒಂದು ದಿನ ಮರೆಯಾಗ್ತಾನೆ. ಹಾಗಾಗಿ ಹುಟ್ಟಿ ಸಾಯುವಂಥ ಗಂಡ, ಒಂದು ದಿನ ತೋರಿ ಅಡಗುವಂಥ ಗಂಡ ಬೇಡ, ಪರಮಾತ್ಮನೇ ನನ್ನ ಗಂಡ ಅಂತ ನಿರ್ಧಾರ ಮಾಡಿದ್ಲಾಕೆ. ಅವನನ್ನು ಒಲಿಸ್ಕೊಳ್ಳಿಕ್ಕೆ ಹಗಲು 4 ಜಾವ, ಇರುಳು 4 ಜಾವ. ಆಕೆಗೆ ಅದೇ ಧ್ಯಾನ, ಯಾವಾಗ ದೇವರನ್ನು ಅವನನ್ನು ಒಲಿಸ್ಕೊಳ್ತೀನಿ ಅನ್ನುವಂಥ ಒಂದು ಉತ್ಕಟ ಇಚ್ಛೆಯಿಂದ ಆಕೆ ಯಾವಾಗಲೂ ಭಕ್ತಿ, ಅದನ್ನು ಬಿಟ್ಬಿಟ್ರೆ ಆಕೆಗೆ ಬೇರೆ ಯಾವುದೇ ರೀತಿಯ ಆಸಕ್ತಿ ಇರಲಿಲ್ಲ. ಯಾರಾದರೂ ಮನೆಗೆ ಅಕ್ಕಪಕ್ಕ ಆಜು ಬಾಜು ಹೆಣ್ಮಕ್ಳು ಬಂದಾಗ ಅವ್ರ ಜೊತೆ ಈಕೆ ಮಾತಾಡ್ತಿರ್ಲಿಲ್ಲ ಸರಿಯಾಗಿ. ಮತ್ತು ಯಾಕೆಂದರೆ ಅವ್ರು ಮಾತಾಡೋ ಮಾತುಗಳು ಗೊತ್ತಲ್ಲ ನಿಮಗೆ, ನೀ ಈ ಸೀರೆ ಎಲ್ಲಿ ತಗೊಂಡು, ಬಳೆ ಎಲ್ಲಿ ಮಾಡಿಸ್ಕೊಂಡು, ಈ ಥರದ ಮಾತಾಕೆಗೆ ಇಂಟ್ರೆಸ್ಟ್ ಇರಲಿಲ್ಲ. ಅವರು ಆ ಮಟ್ಟಕ್ಕೂ ಇರಲಿಲ್ಲ ಆಕೆ ಜೊತೆ ಮಾತಾಡುವಂಥವ್ರು. ಹಾಗಾಗಿ ಆಕೆ ಆದರೂ ಅವ್ರ ಜೊತೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಅದಕ್ಕೆ ಇವರೆಲ್ಲ ವಿಚಾರ ಮಾಡಿದ್ರು ಆಕೆಗೆ ತಲೆ ಕೆಟ್ಟದೆ ಅಂತ. ನಮ್ಮಂಗಿಲ್ಲ ಅಂದ ಮಾತ್ರಕ್ಕೆ ಆಕೆ ಮನಸ್ಸಿಗೆ ಬಂದಂಗೆ ಆಕೆ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ದಿನ ಸುಮತಿ ಮಹಾದೇವಿ ತಾಯಿ ನೀರಿಗೆ ಹೋಗಿದ್ಲು. ಈಗ ನನಗೆ ಮನೆಗೆ ಬೋರು ಬೀದಿನಲ್ಲಿ ಇರಲಿಲ್ಲ ಅವಾಗ. ಎಲ್ಲರೂ ಒಂದು ದಿನ ಊರಿಗೆ ಬಂದವಳು ನೀರಿಗೆ ಬರಲೇಬೇಕು, ಒಂದು ಗಾದೆ ಮಾತದು. ಊರಿಗೆ ಬಂದವಳು ನೀರಿಗೆ ಬರಬೇಕು ಅಂತ ಒಂದಿನ ಹೋಗಲೇಬೇಕು. ಹೋಗಿದ್ಲು ಆಕೆ ಬಾವಿ ಕಟ್ಟೆಗೆ. ಆಕೆ ಬಾವಿ ಕಟ್ಟೆಗೆ ಹೋದಾಗ ಅವತ್ತಲ್ಲಿ ಮಹಾದೇವಿ ಬಗ್ಗೆನೇ ಮಾತಾಡ್ಕೊತಿದ್ರು. ಅಕ್ಕ ಆಕೆ ವಯಸ್ಸಿನವ್ರದ್ದಾಗಲೇ ಸುಮಾರು ಜನದ ಮದುವೆ ಆಗಿತ್ತು. ಅವಾಗೆಲ್ಲ ಬಾಲ್ಯದಲ್ಲೇ ಮದುವೆ ಮಾಡ್ತಿದ್ರು. ಅವ್ರು ದೊಡ್ಡವರಾಗಕ್ಕಿಂತ ಮೊದಲೇ ಮದುವೆ ಮಾಡ್ತಿದ್ರು. ತೊಟ್ಲಿಗೆ ತಾಳಿ ಕಟ್ಟುವಂಥ ಸಂದರ್ಭಗಳಿತ್ತು. ಆ ಸಂದರ್ಭದಲ್ಲಿ ಒಂದು ದಿನ ಗುರುಗಳ ಮಠಕ್ಕೆ ಹೋಗಿ ಬಂದಿದ್ರು. ಗುರುಗಳು ಶ್ರೀಶೈಲದ ವರ್ಣನೆಯನ್ನು ಹೇಳಿದ್ರು. ಈಕೆ ಬಂದು ಅದನ್ನು ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ಲು. ಅವ್ರ ತಾಯಿ ಕೇಳಿದ್ಲು, ಏನಿದು, ಏನು ಬಿಡಿಸ್ತಾ ಇದ್ದಿ ಅಂತ ಕೇಳಿದ್ಲು. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಅವ್ವ ನಾನಿವತ್ತು ಗುರುಗಳು ಮಠಕ್ಕೆ ಹೋಗಿದ್ದೆ, ಶ್ರೀಶೈಲದ ವರ್ಣನೆಯನ್ನು ಹೇಳಿದ್ರು, ನಾನು ಅದನ್ನು ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಅವ್ರ ತಾಯಿ ಹೇಳಿದ್ಲು, ಈ ವರ್ಷ ಮದುವೆ ಮಾಡ್ತೀವಿ ನಿನ್ನ, ನೀನು ನಿನ್ನ ಗಂಡ ಇಬ್ಬರೂ ಕೂಡಿ ಶ್ರೀಶೈಲಕ್ಕೆ ಹೋಗಿ ಬರೋರಂತೆ ಅಂದ್ಲು. ಆವಾಗ ಮಹಾದೇವಿ ಹೇಳಿದ್ಲು, ಅವ್ವ ನಂದಾಗಲೇ ಮದುವೆ ಆಗಿದೆ ಅಂದ್ಲು. ನಂದಾಗಲೇ ಈಗ ನಿಮಗೆ ವಯಸ್ಸಿಗೆ ಬಂದಿರೋ ಮಗಳಿರ್ತಾಳೆ, ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಿರ್ತೀರಿ. ಇದ್ದದಿದ್ದಾಗೆ ನಿಮ್ಮ ಮಗಳು ಮದುವೆ ಆಗಿದೆ ಅಂದರೆ ಆಕೆ ಏನು ಹೇಳ್ತಿ ಮಹಾದೇವಿ, ನೀನು ಮದುವೆ ಆಗಿದೆ ನಿನ್ನ ಗಂಡ, ಯಾರು ನಿನ್ನ ಗಂಡ, ಎಲ್ಲದನೆ, ಏನು ಮಾಡ್ತಾನೆ, ಹೆಂಗದನೆ, ಏನು ಹೇಳ್ತೀನಿ ಅಂತ ಅವ್ರ ತಾಯಿ ಕೇಳಿದ್ರು. ಅವ್ರ ತಾಯಿಗೆ ತನ್ನ ಗಂಡ ಯಾರದು ಅನ್ನೋದನ್ನು ಹೇಳೋದ್ರ ಮುಖಾಂತರ ಜಗತ್ತಿಗೆ ಒಂದು ಒಳ್ಳೆ ಮಹಾಲಿಂಗದ ಕಲ್ಪನೆಯನ್ನು ಹೇಳ್ತಾಳೆ. ಅವ್ರ ತಾಯಿಗೆ ಹೇಳಿದ್ಲು, ಅವ್ವ ನನ್ನ ಗಂಡ ಯಾರು, ಯಾಗದನೆ, ಏನು ಮಾಡುತ್ತಾನೆ ಅಂತ ಕೇಳ್ತೀಯ, ಹೇಳ್ತೀನಿ ಕೇಳಿ. ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಂಗಾನುಲಿದೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನುಲಿದೆ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನುಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗಾನುಲಿದೆ. ಈ ಚೆಲುವ ಚೆನ್ನಮಲ್ಲಿಕಾರ್ಜುನ ನಿನಗೆ ಚೆಲುವ ಗಂಡ, ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆ ಒಳಗೆ ಇಟ್ಕೊಂಡು ಮತ್ತು ನೀವ್ಯಾರು ಇಟ್ಬಿಟ್ಟಿರಿ. ನಾನು ನಿತ್ಯ ಮುತ್ತೈದೆ, ನನ್ನ ಗಂಡನಿಗೆ ಸಾವು ಅನ್ನೋದೇ ಇಲ್ಲ. ಹುಟ್ಟು ಸಾವುಗಳು ಇಲ್ಲದೇ ಇರತಕ್ಕಂಥವನಿಗೆ ನಾನು ಬಂದಿದ್ದೇನೆ. ಒಂದು ದಿನ ಹುಟ್ಟಿ ಸಾಯೋ ಗಂಡನ ತಂದು ನನಗೆ ಕಟ್ಟಬೇಡ. ಅದು ಆಕೆಯ ಒಂದು ತಾಕತ್ತದು, ಆಕೆಯ ಒಂದು ವೈರಾಗ್ಯ.
ಹೇಗಿತ್ತು ಅಂದರೆ, ಆಕೆಗೆ ಮಹಾದೇವಿಯ ಆ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆಕೆಗೆ ಇರಲಿಲ್ಲ. ಆಮೇಲೆ ಆಕೆಗೆ ಯಾಕೋ ನನ್ನ ಮಗಳು ಸ್ವಲ್ಪ ಅಂತ ಅನ್ನಿಸ್ತಿತ್ತು ಒಂದೊಂದು ಸರಿ. ಆಮೇಲೆ ಅಲ್ಲಿ ಬಾವಿ ಕಟ್ಟೆಗೆ ಹೋದಾಗ ಹೆಣ್ಮಕ್ಳೆಲ್ಲ ನೀವು ಹೆಣ್ಮಕ್ಳು ಶಾಸ್ತ್ರ ಪುರಾಣಗಳನ್ನು ಓದಬಾರ್ದು, ನೀವು ಆ ಗುರುಕುಲಕ್ಕೆ ಕಳಿಸಿ ಓದಿಸಿದ್ರಿ, ಅದಕ್ಕೆ ನಿಮ್ಮ ಮಗಳಿಗೆ ತಲೆ ಕೆಟ್ಟದೆ ಅಂತ ಒಬ್ಬಕ್ಕಿ ಅಂದ್ಲು. ಒಬ್ಬಕ್ಕಿ ದೇವ್ ಬಡ್ಕೊಂಡದೆ ಅಂದ್ಲು. ಮತ್ತೊಬ್ಬಕ್ಕಿ ಆಕೆಗೆ ಯಾವುದೋ ಬ್ರಹ್ಮರಾಕ್ಷಸ ಬಡ್ಕೊಂಡದೆ ಅಂದ್ಲು. ಬಾಯಿಗೆ ಬಂದಂಗೆ ಆಕೆಗೆ ಸ್ವಲ್ಪ, ನೀನು ಊರಲ್ಲೇ ಅವನು ಆ ವೈದ್ಯ ಇದ್ದಾನೆ, ಸ್ವಲ್ಪ ತಲೆ ಕರ್ಕೊಂಡು ಹೋಗು ಅಂತ ಹೇಳಿದರು. ಹಿಂಗೆ ಮನಸ್ಸಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಹೇಳಿದರು. ಈಕೆನೂ ಹಿಂಗೆ ಹೇಳ್ತಿದ್ಲಲ್ಲ, ನಂದು ಮದುವೆ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ. ಅವ್ರ ತಾಯಿ ವಿಚಾರ ಮಾಡಿದ್ಲು, ಬಹುಶಃ ನನ್ನ ಮಗಳಿಗೆ ಏನೋ ಆಗಿರ್ಬೇಕೇನೋ. ಆಮೇಲೆ ಮನೆಗೆ ಬಂದು ಮಹಾದೇವಿ ಜೊತೆ ಜಗಳ ತೆಗೆದ್ಲು. ನೀನು ಅವರಪ್ಪ ರತ್ನಪುಡಿ ವ್ಯಾಪಾರಸ್ಥರ ಮುಖ್ಯಸ್ಥ, ನಿರ್ಮಲ ಶೆಟ್ಟಿ ವ್ಯಾಪಾರಸ್ಥರ ಮುಖ್ಯಸ್ಥನಾಗಿದ್ದ, ಶ್ರೀಮಂತನಾಗಿದ್ದ, ಸಾಕಷ್ಟು ಒಡವೆ ವಸ್ತುಗಳನ್ನು ಆಕೆ ಮೈತುಂಬ ಹಾಕುವಂಥ ಶಕ್ತಿ ಇದ್ದಂಥವನು. ಆದರೆ ಆಕೆಗೆ ಅದರಲ್ಲಿ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಬರೀ ಹಣೆ ಮೇಲೆ ವಿಭೂತಿ, ಒಂದು ರುದ್ರಾಕ್ಷಿ ಸರ. ಅಕ್ಕಪಕ್ಕದ ಹೆಣ್ಣು ಮಕ್ಕಳೆಲ್ಲ ಮೈತುಂಬ ಅವ್ರ ಒಡವೆ, ಅವರು ವಯ್ಯಾರಗಳನ್ನು ನೋಡಿ ನನ್ನ ಮಗಳು ಯಾಕೆ ಹೀಗೆ ಅಂತ ಅವ್ರ ತಾಯಿಗೆ ಅನಿಸ್ತಿತ್ತು. ಒಂದಿನ ಜಗಳ ತೆಗೆದ್ಲು. ನೋಡು, ಆ ಮೊದಲು ಅವನ್ನೆಲ್ಲ ರುದ್ರಾಕ್ಷಿ ಸರ ಅವನ್ನೆಲ್ಲ ತೆಗಿ ಅಂದ್ಲಾಕೆ. ನಿನಗೋಸ್ಕರ ನಾ ಎಷ್ಟೊಂದು ಒಡವೆಗಳನ್ನು ಮಾಡಿಸಿಟ್ಟಿದ್ದೀನಿ, ಹಾಕೋ ಅಂತ ಹೇಳಿದ್ಲು. ಇರಲಿ ಬಿಡವ ಅಂದ್ಲಾಕೆ. ಆಕೆ ಒಂದಿನ ಜಗಳನೇ ತೆಗೆದ್ಲು. ನೀವನ್ನೆಲ್ಲ ತೆಗೆದು ಈ ಒಡವೆಗಳನ್ನು ಹಾಕ್ಕೊಳ್ಳೋ ತನಕ ನಾನು ಊಟನೇ ಮಾಡಲ್ಲ ಅಂದ್ಲು ಅವ್ರ ತಾಯಿ. ಈಕೆ ಭಾಳ ಆಕೆಗೆ ಮನವರಿಕೆ ಮಾಡೋಕ್ಕೆ ನೋಡಿದ್ಲು. ಆಕೆಗೆ ಅರ್ಥ ಆಗಲಿಲ್ಲ. ಕೊನೆಗೆ ಸಿಟ್ಟು ಬಂದು ಮಹಾದೇವಿ ಹೇಳ್ತಾಳೆ, ನನ್ನನ್ನು ರುದ್ರಾಕ್ಷಿ ಸರ ತೆಗಿ ಅಂತ ಹಠ ಮಾಡ್ತೀಯಲ್ಲ, ನೀನು ಕೊರಳಗಿರೋ ಮಾಂಗಲ್ಯ ತೆಗಿ, ನಾನು ರುದ್ರಾಕ್ಷಿ ಸರ ತೆಗಿತೀನಿ ಅಂತ. ಈಕೆಗೆ ಮತ್ತು ದುಃಖ ಆಯಿತು. ಎಂಥ ಅಪಶಕನದ ಮಾತಾಡದೆ ನೀನು ಅಂತ. ಮಹಾದೇವಿ ಹೇಳಿದ್ಲು, ನಿನಗೆ ಆ ಮಾಂಗಲ್ಯ ತೆಗಿ ಅಂದರೆ ಎಷ್ಟು ದುಃಖ ಆಯಿತು. ಯಾಕೆ? ಅದು ನಿನ್ನ ಪತಿಯ ಕುರುಹು, ಅದು ನಿನ್ನ ಗಂಡನ ಕುರುಹು. ಹಾಗೆ ಇದು ನನ್ನ ಗಂಡನ ಕುರುಹು, ಇದು ರುದ್ರಾಕ್ಷಿ ಸರ, ಅದನ್ನು ನಾನು ತೆಗೆಯೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಿನಗೇನು ಗೊತ್ತು, ಊರಲ್ಲಿ ಜನ ಏನೇನು ಮಾತಾಡ್ಕೋತಾರೆ, ಜಗತ್ತಿರೋದು ಹೀಗೆ ಎಂದ್ಲಾಕೆ. ಆ ಸಣ್ಣ ವಯಸ್ಸಿನಲ್ಲಿ ಅಕ್ಕನ ವೈರಾಗ್ಯ ಎಂಥದಿತ್ತು ಅಂದರೆ, ಆಕೆ ಎಷ್ಟು ಚಂದ ಹೇಳ್ತಾಳೆ, ಜಗತ್ತು ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಹಂಜಿದೊಡೆ ಎಂತಯ್ಯ, ಸಂತೆಯ ಮಧ್ಯದಲ್ಲಿ ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಸಮುದ್ರದ ದಡದಲ್ಲಿ ಮನೆಯ ಮಾಡಿ, ನೆರೆ ತೊರೆಗಳಿಗೆ ಹಂಜಿದೊಡೆಂತೆಯೇ. ಚನ್ನಮಲ್ಲಿಕಾರ್ಜುನ ದೇವಯ್ಯ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಜಗತ್ತಿನಲ್ಲಿ ಹುಟ್ಟಬಾರ್ದಾಗಿತ್ತು, ಹುಟ್ಟಿದ್ದೀವಿ ಅಂದಮೇಲೆ ಎಲ್ಲ ಬರೋವೇ ಇವು. ನಾವು ಮಂದಿ ಜನ ಹೆಂಗಂದರೆ, ಎಲ್ಲರೂ ಅವರು ಸತ್ತ ಮೇಲೆ ಗದ್ಗೆಗೆ ತಲೆ ಬಡಿಯೋ ಮಂದಿ ನಾವು. ಅವರು ಸತ್ತ ಮೇಲೆ ಅವ್ರ ಫೋಟೋಕ್ಕೆ ಮಾಲೆ ಹಾಕೋ ಜನ ನಾವು. ಅವರು ಬದುಕಿದ್ದಾಗ ಏನು ಮಾಡಿದ್ದೀವಿ ನಾವು? ಎಲ್ಲರೂ ಅಷ್ಟೇ. ಇವತ್ತು ಯೇಸು ಕ್ರಿಸ್ತ 200 ಕೋಟಿ ಇರತಕ್ಕಂಥ ಕ್ರಿಶ್ಚಿಯಾನಿಟಿ ಇವತ್ತು ಅಂಬೆಗಾಲು ಹಚ್ಚಿ ಶರಣಾಗತಿ ಆಗ್ತದೆ. ಆತ ಬದುಕಿದ್ದಾಗ ಸಿಲುಬೆಗೇರಿಸಿ ಮೊಳೆ ಬಡಿದು ಕೊಂದಿದ್ರು, ಹೌದಾ? ಸಾಕ್ರೆಟಿಸನಿಗೆ ವಿಷ ಹಾಕಿದ್ರು, ಗಾಂಧೀಜಿಗೆ ಗುಂಡು ಹಾಕಿದ್ರು, ಬಸವಣ್ಣನಿಗೆ ಗಡಿಪಾರ ಶಿಕ್ಷೆ ಕೊಟ್ಟಿದ್ರು. ಎಲ್ಲರ ಜೀವನಗಳು ತಗೊಂಡ್ರು, ಯಾವುರ ಜೀವನವು ಸುಸೂತ್ರವಾಗಿ ಇರಲಿಲ್ಲ. ಹಾಗಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಬೆಟ್ಟದ ಮೇಲೆ ಮನೆ ಮಾಡಬಾರ್ದಾಗಿತ್ತು, ಮೊದಲೇ ವಿಚಾರ ಮಾಡಬೇಕಿತ್ತು, ಮಾಡಬೇಕೋ ಬೇಡ. ಬೆಟ್ಟದ ಮೇಲೆ ಮನೆ ಕಟ್ಟಿರಿ ಅಂದರೆ ಇರೋವೇ ಎಲ್ಲ ಮೃಗಗಳು. ಕಾಡಿನಲ್ಲಿ ಜಂಗಲ್ನಲ್ಲಿ ಹೋಗಿ ಮನೆ ಕಟ್ಕೊಂಡಿವಿ ಅಂದಮೇಲೆ ಎಲ್ಲ ಇರ್ತವೆ, ಅದ್ರ ಜೊತೆ ಅಡ್ಜಸ್ಟ್ ಆಗಬೇಕು. ಈಗ ನಮ್ಮ ಮಠ ಇದೆ, ಹತ್ತಿವೇರಿ, ಎಲ್ಲ ಹುಲಿ ಇದ್ದಾವೆ, ಚಿರತೆ ಇದ್ದಾವೆ, ಆನೆ, ಕರಡಿ ಎಲ್ಲ ಇದ್ದಾವೆ. ಹೇಗೆ ಬರುತ್ತೋ ಇರಬೇಕು. ಸಂತೆ ಮಧ್ಯೆ ಮನೆ ಮಾಡಿರಿ ಅಂದರೆ ಗದ್ದಲನೇ ಅದು. ಸಂತೆ ಅಂದರೆ ಗದ್ದಲ. ಸಂತೆ ಅಂತೀರೇನಂತೀರಿ? ಬಜಾರ್ ಗದ್ದಲ ಆಗೋದೆ. ಕಟ್ಟಿರಿ ಅಂದಮೇಲೆ ಇರಬೇಕು, ಅವನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು. ಸಮುದ್ರದ ದಡ ನೆರೆ ತೊರೆಗಳು ಬರೋವೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಎಲ್ಲರಿಗೂ ಕಾಮನ್ ಆಗಿ. ಭಾಳ ಚಂದ ಹೇಳ್ತಾಳಕ್ಕ.
ಭಕ್ತಿ ಮಾಡುವವರ ಬೈವರು 1 ಕೋಟಿ. ಭಕ್ತಿ ಮಾಡದವರ ಬೈವರನ್ನು ಒಬ್ಬರನ್ನೂ ಕಾಣಿನಯ್ಯ. ಪತಿರೊತೆ ತನ್ನ ಗಂಡನಲ್ಲದೆ ಪರಪುರುಷನ ನೋಡಿದರೆ ಚಾಂಡಾಲಗಿತ್ತಿ ಎಂಬುದು ಈ ಲೋಕ. ಸೂಳೆ ಹೆರವರ ನೋಡಿದರೆ ಕೇಳುವವರಿಲ್ಲ ನೋಡ ಈ ಜಗದಿ. ಭಕ್ತಿ ಮಾಡುವವರ ಬೈವರು 1 ಕೋಟಿ. ಇಲ್ಲೊಂದು ಒಳ್ಳೆ ಮಾವಿನ ಗಿಡ ಇದೆ, ಅದರ ತುಂಬ ಒಳ್ಳೆ ರಸಪೂರಿ ಮಾವಿನ ಹಣ್ಣು ಬಿಟ್ಟದು. ಈ ಕಡೆ ಒಂದು ಜಾಲಿ ಗಿಡ ಇದೆ. ಬಂದವರೆಲ್ಲ ಯಾವ ಗಿಡಕ್ಕೆ ಕಲ್ಲೋಗಿತ್ತಾರೆ? ಹಾಂ, ಜಾಲಿ ಗಿಡಕ್ಕೆ ಕಲ್ಲೋಗಿತ್ತಾರೆ. ಪಾಪ ಅದು ಬಿಟ್ಟು ತಪ್ಪಿ ಕಲ್ಲು ಹೊಡೆಸ್ಕೋಬೇಕು. ಜಗತ್ತಿಂಗೆ ಬಂದದದು. ನಾವು ಯಾರಿಗೆ ಕಲ್ಲು ಹೊಡ್ಕೊಂಬಂದೀವ್ರಿ? ಕೆಟ್ಟವರಿಗಲ್ಲ. ಒಂದು ರೀತಿ ಅದಕ್ಕೆ ಆಕೆ ಹೇಳ್ತಾಳೆ, ಭಕ್ತಿ ಮಾಡುವವರ ಬೈವರು 1 ಕೋಟಿ, ಭಕ್ತಿ ಮಾಡದವರ ಬೈವರನ್ನೊಬ್ಬರನ್ನು ಕಾಣೆನಯ್ಯ. ಪತಿರೊತೆ ತನ್ನ ಗಂಡನಲ್ಲದೆ ಪರಪುರುಷನ ನೋಡಿದರೆ ಚಾಂಡಾಲಗಿತ್ತಿ ಎಂಬುದು ಈ ಲೋಕ. ಸೂಳೆ ಹೆರವರ ನೋಡಿದರೆ ಕೇಳುವವರಿಲ್ಲ ನೋಡ ಈ ಜಗದಿ. ಒಂದು ಊರಾಗ ಒಂದು ಆಂಜನೇಯನ ಮೂರ್ತಿ ಇತ್ತು, ಹನುಮಂತನ ಮೂರ್ತಿ. ಊರ ಜನ ಎಲ್ಲ ಸೇರಿ ಚಲೋ ದೇವಸ್ಥಾನ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಅದು ಪೂರ್ವಕ್ಕೆ ಮುಖ ಮಾಡಿತ್ತು ಮೂರ್ತಿ. ಇದ್ದದಿದ್ದಂಗೆ ಏನಾಗಿತ್ತು, ಒಂದು ದಿನ ಅಂದರೆ ಪಶ್ಚಿಮಕ್ಕೆ ತಿರ್ಕೊಂಬಿಟ್ಟಿದ್ದ. ಯಾರು? ಆಂಜನೇಯ. ಪೂರ್ವಕ್ಕಿದ್ದಿದ್ದು ಪಶ್ಚಿಮಕ್ಕೆ ತಿರ್ಕೊಂಡದೆ ಅಂದರೆ ಜನ ಏನು ಸುತ್ತಮುತ್ತ ಹಳ್ಳಿ ಎಲ್ಲ ನೋಡಕ್ಕೆ ಬಂದಿದ್ರಲ್ಲಿ, ಲಕ್ಷಾಂತರ ಜನ ಸೇರಿದ್ರು. ಹೀಗೆ ಊರು ಹಿರಿಯರೆಲ್ಲ ಸೇರಿಕೊಂಡು ಏನು ಮಾಡೋಕ್ಕಿದು ಈಗ, ಮತ್ತು ವಾಪಸ್ಸು ಪೂರ್ವಕ್ಕೆ ತಿರ್ಕೊಳ್ಳೋಕ್ಕೆ ಏನು ಮಾಡಬೇಕು? ಕೆಲವರು ಪಂಡಿತರು, ಅವರು ಇವರು ಜೋಯಿಸರು ಎಲ್ಲ ಕೂಡಿದ್ರು. ಅದ್ರಾಗ ಒಬ್ಬ ಬೇರೆ ಜೋಯಿಷ್ ಹೇಳ್ದ, ಮತ್ತೆ ವಾಪಸ್ ಅವನು ಪೂರ್ವಕ್ಕೆ ತಿರ್ಕೋಬೇಕಾದ್ರೆ ಒಬ್ಬ ಒಳ್ಳೆ ಪತಿವ್ರತೆ ಹೆಣ್ಣು ಮಗಳು ಪೂಜೆ ಮಾಡಬೇಕು. ಲಕ್ಷಾಂತರ ಜನ ಸೇರಿದ್ರು. ಹಿರಿಯರು ಹಿಂಗೆ ಮೈ ಕಚ್ಕೊಂಡು ಕರೆದ್ರು, ಇಷ್ಟು ಜನ ಹೆಣ್ಮಕ್ಳಿದ್ದೀರಿ ತಾಯಂದಿರ, ಯಾರಾದರೂ ಒಬ್ಬ ಪತಿವ್ರತೆ ಹೆಣ್ಣುಮಗಳು ಬಂದು ಪೂಜೆ ಮಾಡ್ರಿ ಅಂತ ಕರೆದ್ರು. ಒಬ್ಬಕ್ಕೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅವರು ಅಂದರೆ, ಈಗಿಷ್ಟು ಮಂದಿ ಮಧ್ಯೆ ನಾನೇನಾದರೂ ಹೋಗಿ ಅಕಸ್ಮಾತ್ ಪೂಜೆ ಮಾಡಿ ಅವನೇನಾದ್ರು ಪೂರ್ವಕ್ಕೆ ತಿರ್ಕೊಳ್ಳಿಲ್ಲ ಅಂದರೆ ಇಷ್ಟು ಜನಗಳ ಎದುರಿಗೆ ನಾನು ಪತಿವ್ರತೆ ಅಲ್ಲ ಅಂದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಒಬ್ರಿಗೂ ಬರೋಕ್ಕೆ ಧೈರ್ಯ ಇಲ್ಲ ಮುಂದೆ ಮಾಡಿ. ಗಂಟೆಗಟ್ಟಲೆ 2 ಗಂಟೆ 3 ಗಂಟೆಗಾದರೂ ಒಬ್ಬರು ಬರಲಿಲ್ಲ. ಅದರಲ್ಲೊಬ್ಳು ವೇಶ್ಯ ಹೆಣ್ಣು ಮಗಳಿದ್ದು. ಅಕ್ಕಿ ಕೈ ಎತ್ತಿ ಹೇಳಿದ್ಲು, ನಾನು ಪೂಜೆ ಮಾಡ್ತೀನಿ ಅಂದ್ಲು. ಯಾರಾದ್ರೂ ಪೂಜೆ ಮಾಡಿದರೆ ಸಾಕು, ಬಾ ಮಾಡು ಅಂದ್ರಕ್ಕೆ. ಇವ ಅಖಂಡ ಬ್ರಹ್ಮಚಾರಿ ಯಾರು? ಅವ ಕಿವಿಯಾಗ ಬಂದು ಹೇಳಿದ್ಲಿಕ್ಕೆ, ಏ ಆಂಜನೇಯ, ನೀವು ಮೊದಲಂಗಿದ್ದಂಗೆ ಪೂರ್ವಕ್ಕೆ ತಿರ್ಕೋತೀಯೋ ಇಲ್ಲ ನೀನು ಬ್ರಹ್ಮಚರ್ಯ ಹಾಳು ಮಾಡ್ಲು ಅಂದ್ಲಕ್ಕೆ. ಎದ್ರಕೊಂಡು ತಿರ್ಕೊಂಡ್ಬಿಟ್ನಂತ. ಕಾಲ ಇಂಥವ್ರಿಗೆ, ಕಾಲ ಎಂಥವರಿಗೆ. ಇವತ್ತು ಪ್ರಾಮಾಣಿಕರು ಪ್ರಾಮಾಣಿಕತೆ ಬಗ್ಗೆ ಮಾತಾಡೋಕ್ಕೆ ಹೆದರ್ತಾರೆ. ಅಪ್ರಾಮಾಣಿಕರು ಪ್ರಾಮಾಣಿಕತೆ ಬಗ್ಗೆ ಗಂಟೆಗಟ್ಟಲೆ ಇವತ್ತು ಮಾತಾಡ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ, ಅಂಥ ಒಂದು ಕಲುಷಿತ ವಾತಾವರಣದಲ್ಲಿ ನಾವು ಇದ್ದೀವಿ. ಅಕ್ಕ ಮಹಾದೇವಿ ಹೇಳಿದ್ಲು, ಜಗತ್ತಿರೋದು ಹೀಗೆ, ಅವ್ರ್ಯಾರು ನಮಗೆ ಮುಕ್ತಿ ಕೊಡೋದಿಲ್ಲ. ಶರಣರ ಬದುಕು ಹೇಗಿರುತ್ತೆ ಅಂದರೆ, ಚನ್ನಬಸವೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಸರ್ವಸಂಗ ಬರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ. ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದರೆ ಮೃಗನೆಂಬರು, ಮಾತನಾಡಿದಡೆ ಜ್ಞಾನಿಗೇಕಯ್ಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು, ನಿಜವನಾಡಿದರೆ ನಿಷ್ಠುರಿ ಎಂಬರು, ಸಮತೆಯ ನುಡಿದರೆ ಹಂಜುವನೆಂಬರು,
ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಮಣ್ಣ ಬಿಟ್ಟರೆ ದರಿದ್ರನೆಂಬರು, ಹೊನ್ನ ಬಿಟ್ಟರೆ ಪೂರ್ವಕರ್ಮಿ ಎಂಬರು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ, ಲೋಕದಿಚ್ಛೆಯ ನಡೆಯ, ಲೋಕದಿಚ್ಛೆಯ ನುಡಿಯ. ಅವರ ಆತ್ಮಸಾಕ್ಷಿಯ ಬದುಕನ್ನು ಬದುಕ್ತಾರೆ ವಿನಃ ಜನ ಏನಂತಾರೆ ಅಂತ ಬದುಕಲಿಕ್ಕೆ ಹೋಗೋದಿಲ್ಲ. ಜನ ಏನಂತಾರೆ ಅಂತ ನಾವೇನಾದರೂ ಇಟ್ಕೊಂಡು ಹೊರಟ್ರೆ, ಊರೊಳಗಿದ್ದರೆ ಉಪಾಧಿಕನೆಂಬರು. ಸ್ವಲ್ಪ ಏನಾದರೂ ತಪ್ಪು ಒಪ್ಪುಗಳನ್ನು ಹೇಳಕ್ಕೆ ಹೋದರೆ ಬಂದ್ಬಿಟ್ಟೆ ದೊಡ್ಡ ಉಪಾಧಿ. ಬೇಡಪ್ಪ ಇವರು ಸವಾಸ ಅಂತ ಹೋಗಿ ಎಲ್ಲರ ಕಾಡು ಸೇರಿಕೊಂಡ್ರೆ ಅಡವಿಯೊಳಗಿದ್ದರೆ ಮೃಗನೆಂಬರು. ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತೆಂಬರು, ಮಾತನಾಡದಿದ್ದರೆ ಮೂಕನೆಂಬರು. ನಿಜವನಾಡಿದರೆ ನಿಷ್ಠುರಿ ಎಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಹೆಣ್ಣ ಬಿಟ್ಟರೆ ಬೇಡಪ್ಪ ಮದುವೆ ಮುಂಜಿ ಅಂತ ಬಿಟ್ಟರೆ ನಪುಂಸಕನೆಂಬರು. ಏನೋ ಇರ್ಬೇಕ ಅದಕ್ಕೆ ಮದುವೆ ಬೇಡ ಅಂತ. ಮಣ್ಣ ಬಿಟ್ಟರೆ ದರಿದ್ರನೆಂಬರು, ಹೊನ್ನ ಬಿಟ್ಟರೆ ಪೂರ್ವಕರ್ಮಿ ಎಂಬರು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ, ಲೋಕದಿಚ್ಛೆಯ ನಡೆಯ, ಲೋಕದಿಚ್ಛೆಯ ನುಡಿಯ. ಜನ ಏನಂತಾರೆ ಅಂತ ನಾವೇನಾದ್ರು ಕಟ್ಕೊಂಡು ಹೊಂಟ್ರೆ, ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜಿ ದಿನ ಒಂದು ಕತೆ ಹೇಳ್ತಿತ್ತು. ಅದ್ರಾಗ ಒಂದು ಕತೆ ಹೇಳ್ತಿತ್ತು. ಏನದು ಅಂದರೆ, ಈಗಿನಂಗೆ ವಾಹನಗಳ ಸೌಲಭ್ಯ ಇರಲಿಲ್ಲ. ಊರಿಂದ ಊರಿಗೆ ವ್ಯಾಪಾರಕ್ಕೆ ಹಿಂಗೆಲ್ಲ ಹೋಗ್ಬೇಕಾದ್ರೆ ಕುದುರೆ ಬಳಸ್ತಿದ್ರು. ಒಂದು ಸರಿ ತಂದೆ ಮಗ ಸೇರಿಕೊಂಡು ಒಂದು ಕುದುರೆ ತಗೊಂಡು ವ್ಯಾಪಾರಕ್ಕೆ ಹೊರಟಿದ್ರು ಬೇರೆ ಊರಿಗೆ. ಹೋಗುವಾಗ ಕುದುರೆ ಮೇಲೆ ಅಪ್ಪ ಕೂತ್ಕೊಂಡಿದ್ದ, ಮಗ ನಡ್ಕೊಂಡು ಹೊರಟಿದ್ದ. ಹೋಗುವಾಗ ಒಂದು ಹಳ್ಳಿ ಬಂತು. ಅಲ್ಲಿ ಮಂದಿ ಕೇಳಿದರು, ತಮ್ಮ ಆ ಕೆಳಗೆ ಹೋಗೋರು ಏನಾಗಬೇಕು ನಿನಗೆ ಅಂತ ಕೇಳಿದರು. ನಮ್ಮ ಅಪ್ಪರಿ ಅಂದ, ನಮ್ಮ ತಂದೆ ಅಂದ. ಈಗಿನ ಕಾಲದ ಹುಡುಗರು ಎಂಥ ಹುಡುಗರು ನೀವು, ಸಣ್ಣ ಹುಡುಗ ನೀನು, ಹಕ್ಕಿ ಹಂಗೆ ಜಿಕ್ಕೊಂಡು ಹೋಗ್ಬೋದು. ಆ ವಯಸ್ಸಾದ ತಂದೆನ ನಡೆಸ್ಕೊಂಡು ನೀ ಆರಾಮಾಗೆ ಕುದುರೆ ಮೇಲೆ ಕುತ್ಕೊಂಡು ಹೊಂಟಿರಲ್ಲ, ಏನು ಹುಡುಗರು ನೀವು ಅಂತ ಬೈದರು ಅವರು. ಅವ್ರಂಗೆ ಬೈದರು ಅಂತ ಏನು ಮಾಡ್ದ, ಅವಾಗ ಕೆಳಗಿಳ್ದ ಅವ್ರ ಅಪ್ಪನ್ನ ಕುದುರೆ ಮೇಲೆ ಕೂಡಿಸ್ದ. ಮುಂದೆ ಹೋಗ್ತಾ ಒಂದು ಹಳ್ಳಿ ಬಂದು ಅಲ್ಲಿ ಜನ ಕೇಳಿದರು, ಆ ನಡ್ಕೊಂಡು ಹೋಗೋ ಹುಡುಗ ಏನಾಗಬೇಕು ನಿನಗೆ? ನನ್ನ ಮಗ ಅಂದಮ್ಮ. ಅಲ್ಲ ಎಂಥ ತಂದೆ ನೀನು, ಚೂರು ಕರುಣೆನೇ ಇಲ್ಲಲ್ಲ ನಿನಗೆ. ಆ ಎಳೆಯ ಹುಡುಗನ್ನ ನಡೆಸ್ಕೊಂಡು ಆರಾಮಾಗೆ ಕುದುರೆ ಮೇಲೆ ಕುತ್ಕೊಂಡು ಹೊಂಟಿಯಲ್ಲ, ನಿನಗೇನು ಎಂಥ ಅಪ್ಪ ನೀನು ಅಂತ ಅಂದರು. ಅದಕ್ಕೆ ಅವರಿಬ್ಬರು ವಿಚಾರ ಮಾಡಿದರು, ಇದೇನಿದು, ನಾ ಕೂತ್ಕೊಂಡ್ರೆ ಹಿಂಗೆ ಬೈದರು, ನೀ ಕೂತ್ಕೊಂಡ್ರೆ ಹಿಂಗೆ ಬೈದರು. ಆಮೇಲೆ ಇಬ್ಬರು ಕುದುರೆ ಮೇಲೆ ಕುತ್ಕೊಂಡು ಹೊರಟರು. ಮುಂದೆ ಹೋಗ್ತಾ ಒಂದು ಹಳ್ಳಿ ಬಂತು. ಮಂದಿ ಅಂದರು, ಅಲ್ಲ ಆ ಕುದುರೆ ಮೂಕ್ ಪ್ರಾಣಿ, ಮಾತು ಬರಲ್ಲ ಅಂದ್ಕೊಂಡು ಇಬ್ಬರು ಕುದುರೆ ಮೇಲೆ ಕುತ್ಕೊಂಡು ಹೊಂಟಿರಲ್ಲ, ಆ ಭಾರ ಹೆಂಗೆ ತಾಳಬೇಕು, ಇಳಿಬಾರದ ಒಬ್ರು ಕೆಳಗೆ, ಏನು ಎಂಥ ಮಂದ್ಯಪ್ಪ ನೀವು ಅಂತ ಬೈದರು. ಅದಕ್ಕೆ ಅವ್ರು ವಿಚಾರ ಮಾಡಿದರು, ನಾ ಕೂತ್ಕೊಂಡ್ರೆ ಹಿಂಗಂದ್ರು, ನೀ ಕೂತ್ಕೊಂಡ್ರೆ ಹಿಂಗಂದ್ರು, ಇಬ್ಬರು ಕೂತ್ಕೊಂಡ್ರೆ ಹಿಂಗಂದ್ರೆ, ಇಬ್ಬರು ಕೆಳಗಿಳಿದು ಖಾಲಿ ಕುದುರೆ ಹಿಡ್ಕೊಂಡು ಹೊಂಟ್ರು. ಮುಂದೊಂದು ಹಳ್ಳಿ ಬಂತು. ಅಲ್ಲಿ ಕೇಳಿದ್ರು ಜನ, ಇಂಥ ಚಲೋ ಕಟ್ಟಿ ಮಸ್ತಾದ ಒಳ್ಳೆ ಕುದುರೆ ಹಿಡ್ಕೊಂಡು ಹಿಂಗೆ ಯಾಕೆ ನಡ್ಕೊಂಡು ಹೊಂಟಿರಿ, ನೀವೇನು ಹುಚ್ಚಾಸ್ಪತ್ರೆಯಿಂದ ಬಂದಿರಾ ಅಂದರು ಅವರು. ಒಬ್ಬರು ಕುತ್ಕೊಳ್ಳಾರ್ದಂಗೆ ಇಂಥ ಚಲೋ ಕುದುರೆ ಹಿಡ್ಕೊಂಡು ಖಾಲಿ ಇಬ್ಬರು ನಡ್ಕೊಂಡು ಹೊಂಟಿದ್ರೆ, ಎಲ್ಲೋ ಸ್ವಲ್ಪ ಸ್ಕೂಲ್ ಲೂಸ್ ಇರ್ಬೇಕು ನಿಮ್ಮದು ಅಂತಂದ್ರು ಅವರು. ಅವಾಗ ಅವರಿಬ್ಬರು ಮಾತಾಡ್ಕೊಂಡ್ರು, ತಮ್ಮ ನನಗೆ ಸುಸ್ತಾರೆ, ನಾ ಕೂತ್ಕೋತೀನಿ, ನಿನಗೆ ಸುಸ್ತಾರೆ ನೀ ಕೂತ್ಕೋ, ನಮಗೆ ಹೆಂಗೆ ಸರಿ ಕಾಣುತ್ತೋ ಹಂಗೆ ಹೋಗೋಣ. ಈ ಮಂದಿ ಮಾತೇನಾದ್ರು ನಾವೇನು ಕಟ್ಕೊಂಡು ಹೊಂಟ್ರು ನಮ್ಮ ಗುರಿ. ನಾವು ಏನು ಮಾಡಿದ್ರು ಒಂದು ಅನ್ನೋರೆ. ಅಕ್ಕ ಮಹಾದೇವಿ ಸಾಕಷ್ಟು ಚುಚ್ಚು ಮಾತುಗಳನ್ನಾದರೆ ಆಕೆ ಯಾವತ್ತೂ ಅದಕ್ಕೆ ಎದುರೋದು ಅಥವಾ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಎದರದಿರು ಮನವೇ, ಬೆದರದಿರು ತನುವೆ, ನಿಜವನರಿದು ನಿಶ್ಚಿಂತಳಾಗಿರು. ಜಗತ್ತಿರೋದೇ ಹೀಗೆ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಆಕೆ ಮತ್ತೊಂದು ವಚನದಲ್ಲಿ ಬರೀತಾಳೆ ಅಕ್ಕ, ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸುವಡೆ. ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸುವಡೆ. ಹಂದಿ ಗಂಜಿ ಮದಕರಿ ಕೆಳಕ್ಕೆ ಸಾರಿದಡೆ.
ಹಂದಿಯದು ಕೇಸರಿ ಎಪ್ಪುದೇ ಚೆನ್ನಮಲ್ಲಿಕಾರ್ಜುನ. ನಿಮಗೆ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಮೈಸೂರು ದಸರಾ ನೀವು ಯಾರಾದ್ರು ಟಿ ವಿಯಾಗ ನೋಡಿರ್ಬೋದು. ಆನೆಗೆ ಜಳಕ ಗಿಳಕ ಮಾಡಿಸಿ ಶೃಂಗಾರ ಮಾಡಿ ಆನೆ ಮೇಲೆ ಅಂಬಾರಿ ಮೇಲೆ ಒಂದು ಫೋಟೋ ಮೆರವಣಿಗೆ ಹೊರಟಿತ್ತು. ಆ ಮೆರವಣಿಗೆ ಜೊತೆ ಲಕ್ಷಾಂತರ ಜನ ಜಳಕ ಗಿಳಕ ಮಾಡಿ ಮಡಿಯಿಂದ ಚಲೋ ಡ್ರೆಸ್ ಮಾಡಿಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಊದೋರು, ಬಾರಿಸೋರು, ಡೊಳ್ಳು ಎಲ್ಲ ಇದ್ದು ಮೆರವಣಿಗೆ ಹೊರಟಿತ್ತು. ಪಕ್ಕ ಒಂದು ಗಟಾರ ಇತ್ತು, ಚರಂಡಿ ಗಟಾರ ಏನಂತೀರ ನೀವು? ಗಟಾರ ಅಂದ್ರೆ ಗೊತ್ತಲ್ಲ, ಇತ್ತು. ಅದ್ರಾಗ ಒಂದು ಹಂದಿ ಬಿದ್ದು ಒದ್ದಾಡ್ತಿತ್ತು. ಈ ಊದೋದು ಬಾರಿಸೋದು ಧ್ವನಿ ಕೇಳಿದ ತಕ್ಷಣ ಹಂದಿ ಏನು ಮಾಡ್ತು, ಕತ್ತೆತ್ತು ಮ್ಯಾಕ್ ನೋಡ್ತು. ಹೊಂಟಿದ್ರಲ್ಲ ಇವ್ರು ಮೆರವಣಿಗೆ, ಇದೇನು ಮಾಡ್ತು, ಆ ಗಟಾರದಿಂದ ಎದ್ದಿದ್ದೇ ಸೀದಾ ಮೆರವಣಿಗೆ ಹತ್ರಕ್ಕೆ ಬಂತು. ಇದು ನೋಡಿರಿ ಇಷ್ಟು ಹೊಲಸು ಮುಳುಗಿತ್ತು, ಇವ್ರು ನೋಡಿರೆ ಹಿಂಗೆ ಹೊಂಟಿದ್ರು. ಅದು ಹತ್ತಿರ ಬಂದ ತಕ್ಷಣ ಎದುರಿ ದೂರ ಸರಿದ್ಬಿಟ್ರು. ಆವಾಗ ಹಂದಿ ಅಂತೂ ನಾನೇನು ಸಾಮಾನ್ಯದವನಲ್ಲ. ನೋಡಿ, ನಾವು ಬಂದ ತಕ್ಷಣ ಸೀದಾ ಬಂದು ಹಂದಿ ಎಲ್ಲಿ ನಿಂತ್ಕೋತು, ಆನೆ ಮುಂದೆ ಬಂದಿತ್ತು ಗೊತ್ತು. ಆನೆ ವಿಚಾರ ಮಾಡ್ತು, ನಾವೊಂದು ಹೆಜ್ಜೆ ಇಟ್ಟರೆ ಏನಾಗ್ತದೆ ಹಂದಿ. ಆದರೆ ನನ್ನನ್ನು ಜಳಕ ಗಿಳಕ ಮಾಡಿಸಿ ಶೃಂಗಾರ ಮಾಡಿ ಇಷ್ಟು ವಿಜೃಂಭಣೆಯಿಂದ ಹೊಂಟದೆ, ಅದು ನೋಡಿರಿ ಇಷ್ಟು ಹೊಲಸು ಮುಳುಗಿದೆ. ಈಗ ಅದನ್ನು ಮುಟ್ಟಿಸ್ಕೊಂಡ್ರೆ ನಾನು ಹೊಲಸಾಗ್ತೀನಿ, ಅದರ ಸಹವಾಸ ಹೋಗೋದು ಬೇಡ ಅಂತ ಏನು ಮಾಡ್ತು, ಆನೆ ಹಂದಿ ಇರೋ ಜಾಗ ಬಿಟ್ಟು ಪಕ್ಕದಿಂದ ಹೋಯ್ತು. ಆವಾಗ ಹಂದಿ ಅಂತೂ ನಾನೇನು ಸಾಮಾನ್ಯದವನಲ್ಲ. ಈ ಮಂದಿ ಜಾಗ ಬಿಟ್ಟರು ಅಂದ್ರೆ ಬಹುಶಃ ಎದುರಿ ನನಗೆ ಈ ಮಂದಿಗಿಂತ ದೊಡ್ಡವನ. ಆನೆ ನನಗೆ ಎದುರಿ ಜಾಗ ಬಿಡುತ್ತು ಅಂದ್ರೆ ನಾನೇನು ಆನೆ ಜಾಗ ಬಿಟ್ಟಿದ್ದ ಹಂದಿಗೆ ಎದುರ್ಕೊಂಡೇನು. ಜಾಗ ಬಿಡ್ತು ಅಂದ ಮಾತ್ರಕ್ಕೆ ಹಂದಿ ಕೇಸರಿಯಾಗಬಲ್ಲದೆ? ಹಂದಿಯೂ ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸುವಡೆ, ಹಂದಿ ಗಂಜಿ ಮದಕರಿ ಕೆಳಕ್ಕೆ ಸಾರಿದಡೆ, ಹಂದಿ ಅದು ಕೇಸರಿ ಎಪ್ಪುದೇ. ಹಂಗೆ ಈ ಸಮಾಜದಲ್ಲಿ ಆನೆ ಅಂತ ಜನನೂ ಇರ್ತಾರೆ, ಹಂದಿ ಅಂತ ಜನನೂ ಇರ್ತಾರೆ. ಮತ್ತು ನೀವ್ಯಾರು ಜೈರಾಬಾದ್ನಲ್ಲಿಲ್ಲ, ನಾ ಇನ್ನೊಂದು ಸರಿ ಪ್ರವಚನಕ್ಕೆ ಬಂದಾಗ ಬರದೇ ಇದ್ರೆ ನೋಡೋದು. ಕೆಲವ್ರು ಬಾಯಿ ಇಷ್ಟು ಲೂಸ್ ಇರ್ತದೆ ಅಂದರೆ ಆಕೆ ಅಲ್ಲಿ ಬರ್ತಿದ್ರೆ ಈ ಕಡೆ ಎದುರ್ಕೊಂಡು ಹೋಗ್ಬೇಕು ಇವರು. ಅಷ್ಟು ಮಾತಾಡುವಂಥ ಶಕ್ತಿ 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಒಂದು ವರ ಅದು. ಅದನ್ನು ಹೆಂಗೆ ಬಳಸ್ಕೋಬೇಕು ಗೊತ್ತಿಲ್ಲ ನಮಗೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂದರು. ಮಾತೆಂಬುದು ಜ್ಯೋತಿರ್ಲಿಂಗ. ಮಾತಿಗೆ ಬಹಳ ಅದ್ಭುತ ಶಕ್ತಿ ಇದೆ. ಕೆಲವರು ಮಾತಾಡಿದರೆ ಜಗತ್ತೇ ಕುಣಿತದೆ. ಜಗತ್ತನ್ನು ಕಟ್ಟುವಂಥ ಶಕ್ತಿನೂ ಮಾತಿಗಿದೆ, ಜಗತ್ತನ್ನು ಕೆಡುವಂಥ ಶಕ್ತಿನೂ ಮಾತಿಗಿದೆ. ಹಾಗಾಗಿ ಮಾತು ಬಾಯಿಂದ ಹೊರಗಡೆ ಒಂದು ಮಾತು ಬರ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಮಾತಾಡೋದು. ಇಲ್ಲದಿದ್ದರೆ ಮಾತು ಬೆಳ್ಳಿ, ಮೌನ ಬಂಗಾರ. ಇಂಥ ಅನೇಕ ಚುಚ್ಚು ಮಾತುಗಳನ್ನು ಆದರೆ ಅಕ್ಕ ಮಹಾದೇವಿ ಅವನು ಯಾವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಕೆ ಪೂಜೆ ಧ್ಯಾನ ತಂದೆ ತಾಯಿಗೆ ಮನವರಿಕೆ ಮಾಡ್ತಾಳೆ. ಸಾಧ್ಯ ಇಲ್ಲ, ನಾನು ಹರನೇ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ. ಆಕೆಗೆ ಅಸತ್ಯದ ಅರಿವಾಗಿತ್ತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿ ಒಳಗೆ ಬಂದೆ. ಬಾರದ ಭವಂಗಳನ್ನುಂಡೆ, ಶುಭಾಶುಭಂಗಳ ಕಂಡೆ, ಇಂದಣ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸಾ ಚೆನ್ನಮಲ್ಲಿಕಾರ್ಜುನ. ಸಂಸಾರವೆಂಬುದು ಹಗೆಯ ತಂದೆ, ನನ್ನನ್ನು ವಂಶ ತಪ್ಪದೆ ಅದು ಬೆನ್ನತ್ತಿ ಬರ್ತಾಯಿದೆ. ಇದರಿಂದ ನನ್ನನ್ನು ಉಳಿಸ್ಕೋ, ನನಗೆ ಬೇಡ ಇದು. ಆಕೆ ಪೂಜೆ ಧ್ಯಾನದಲ್ಲಿ ಮಗ್ನಳಾಗಿದ್ಲು. ದೇವರು ಸತ್ಯದ ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ಸ್ವತಃ ಅವನೇ ನಿಂತು ವಿಘ್ನಗಳನ್ನು ಒಡ್ಡುತ್ತಿರ್ತಾನಂತೆ.
ಒಂದಿಷ್ಟು ಮುಂದೇನೇನೋ ಆಸೆ ಆಮಿಷಗಳನ್ನು ಒಡ್ಡುತ್ತಿರ್ತಾನಂತೆ. ಅದಕ್ಕೆ ಬಲಿಯಾಗೋರು ಅದರಲ್ಲೇ ಬಿದ್ದು ಒದ್ದಾಡುತ್ತಾರೆ. ಅದನ್ನು ಬಿಡಿಸ್ಕೊಂಡು ಬರ್ತಾರೆ. ಹಾಗಾಗಿ ಮಹಾದೇವಿ ಪೂಜೆ ಪ್ರಾರ್ಥನೆ ಮಾಡ್ತಾ ಕಾಲ ಕಳೀತಾ ಇದ್ಲು. ಊರಲ್ಲಿ ಒಬ್ಬ ರಾಜ ಇದ್ದ, ಕೌಶಿಕ ಮಹಾರಾಜ ಅಂತ ಅನ್ನಿಸ್ತು. ಆತ ಈ ಕುದುರೆ ಹೊಸದಾಗಿ ತಂದಾಗ ಅದನ್ನೊಂದು ಪಳಗಿಸೋ ಒಂದು ಆಟಗಳನ್ನು ಇಡ್ತಿದ್ರು. ಪಳಗಿಸಿ ಅದರ ಮೇಲೆ ಲಗಾಮ್ ಹಾಕಿ ಹಿಡಿದು ಕುತ್ಕೊಳ್ಳುವಂಥದ್ದು ಅಂತ ಒಂದು ಯಾವುದೋ ಒಳ್ಳೆ ಜಾತಿ ಕುದುರೆಯನ್ನು ಪಳಗಿಸಿ ಆ ಒಂದು ಇದರಲ್ಲಿ ಗೆದ್ದಿದ್ದ ಆತ. ಊರು ತುಂಬ, ತಮ್ಮ ಊರಿನ ರಾಜ ಅಂದ್ರೆ ಗೊತ್ತಲ್ಲ ನಿಮಗೆ, ಹಾಗಾಗಿ ಊರು ತುಂಬ ಅಲ್ಲಲ್ಲಿ ಅವನಿಗೆ ಸ್ವಾಗತ ಸತ್ಕಾರ ಇವನ್ನೆಲ್ಲ ಸಮಾರಂಭಗಳು ಇಟ್ಟಿದ್ದರು. ರತ್ನಪಡಿ ವ್ಯಾಪಾರಸ್ಥರ ಮುಖ್ಯಸ್ಥನಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಕೆಲವರೆಲ್ಲ ರತ್ನಪಡಿ ವ್ಯಾಪಾರಸ್ಥರೆಲ್ಲ ಸೇರಿ ಅವ್ರ ಮನೆ ಮುಂದೆ ಒಂದು ಕಮಾನನ್ನು ಹಾಕಿ ಅವನಿಗೆ ಸ್ವಾಗತ ರೈತರ ಸಂಘದಿಂದ ಒಂದು ಕಡೆ, ವ್ಯಾಪಾರಸ್ಥರ ಸಂಘದಿಂದ ಒಂದು ಕಡೆ, ಹೀಗೆ ಎಲ್ಲ ಬೇರೆ ಬೇರೆ ಸಮಾಜದವರು ಅಲ್ಲಲ್ಲಿ ಅವನಿಗೆ ಸ್ವಾಗತಗಳನ್ನು ಸತ್ಕಾರಗಳನ್ನು ಇಟ್ಟಿದ್ದರು. ಮಹಾರಾಜ ಯಾವಾಗಲೂ ಎಲ್ಲರಿಗೂ ನೋಡೋಕ್ಕೆ ಸಿಗ್ತಿರಲಿಲ್ಲ. ಯಾವಾಗೋ ಒಂದು ಸತಿ ಈ ರೀತಿ ಏನಾರ ಅವಕಾಶಗಳು ಸಿಕ್ಕಾಗ ಇಡೀ ಊರಿನ ಜನಕ್ಕೆಲ್ಲ ಹಬ್ಬ. ಊರು ತುಂಬ ತಳಿರು ತೋರಣಗಳನ್ನು ಕಟ್ಟಿ ಅಕ್ಕಪಕ್ಕ ಗಂಡನ ಮನೆಗೆ ಹೋದ ಹೆಣ್ಣುಮಕ್ಕಳೆಲ್ಲ ತವ್ರ ಮನೆಗೆ ಬಂದಿದ್ದರು. ಮಹಾದೇವಿ ಗೆಳತಿಯರೆಲ್ಲ ಊರಿಗೆ ಬಂದಿದ್ದರು. ಬಂದು ಮಹಾದೇವಿ ಮನೆ ಗೆಳತಿಯರು ಬಂದು ಮಾತಾಡಿಸ್ತಾರೆ, ನೋಡು ಬಾ ಹೊರಗಡೆ ನೋಡೋಣ, ನಾವೇನು ಎಲ್ಲಿಗೂ ಹೋಗಬೇಕಾಗಿಲ್ಲ, ನಿಮ್ಮ ಮನೆ ಮುಂದೆ ಬರ್ತಾ ಇದೆ ರಾಜನ ಒಂದು ಅಂಬಾರಿ, ಬಾ ಅಂತೇಳಿ ಆಕೆನ ಬಲವಂತವಾಗಿ ಕರ್ಕೊಂಡು ಬರ್ತಾರೆ. ಈ ಮಾಲೆ ಗೀಲೆ ಹಾಕ್ಕೊಳ್ತಾ ಆ ಕಡೆ ಈ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಾ ಈತನ ದೃಷ್ಟಿ ಯಾರ ಮೇಲೆ ಬಿತ್ತು? ಮಹಾದೇವಿ ಮೇಲೆ ಬಿತ್ತು. ನೋಡ್ದ ಆಕೆಯ ಸೌಂದರ್ಯ, ಎಲ್ಲ ಹೆಣ್ಣು ಮಕ್ಕಳುಗಳ ಮಧ್ಯೆ ಈಕೆ ಬಿಳಿ ಸೀರೆ ಉಟ್ಕೊಂಡಿದ್ಲು, ಹಣೆ ಮೇಲೆ ವಿಭೂತಿ ಇತ್ತು, ಕೊರಳಲ್ಲಿ ರುದ್ರಾಕ್ಷಿ ಇತ್ತು, ಲಿಂಗ ಇತ್ತು, ಬಹಳ ಗಂಭೀರವಾಗಿ ನಿಂತಿದ್ಲು. ತನ್ನ ಅಂತಃಪುರದಲ್ಲಿರ್ತಕ್ಕಂಥ ರಾಣಿಯರಿಗೆ ಹೋಲಿಕೆ ಮಾಡಿದರೆ ಆಕೆಯ ಸೌಂದರ್ಯದ ಮುಂದೆ ಅವರ ಸೌಂದರ್ಯ ಏನೂ ಅಲ್ಲ. ತ್ರಿಲೋಕ ಸುಂದರಿಯಾಗಿದ್ಲು ಮಹಾದೇವಿ. ಆಕೆ ಬೇಕು ಅನ್ನಿಸ್ಲಿಕ್ಕೆ ಶುರುವಾಯಿತು ರಾಜನಿಗೆ. ಅರಮನೆಗೆ ವಾಪಸ್ಸು ಬಂದಾನೆ ಒಬ್ಬ ಒಳ್ಳೆ ಸೇನಾಧಿಪತಿಯನ್ನು ಕರೆದು ಹೇಳ್ತಾನೆ, ಆಕೆ ಯಾರು? ಆಕೆ ಬೇಕು ನನಗೆ, ನೀನು ಈ ಎಲ್ಲ ಉಡುಗೊರೆಗಳನ್ನು ಸಖಿಯರನ್ನು ಕರ್ಕೊಂಡೋಗಿ ಅವರ ತಂದೆಗೆ ಮಗಳನ್ನು ದಾರ ಎರೆದು ಕೊಡೋಕ್ಕೆ ಹೇಳು. ಅವನು ಸೇನಾಧಿಪತಿ ಹೇಳ್ದ, ಇಲ್ಲ ಆಕೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತಾಳಂತೆ, ಆಕೆನೂ ಸನ್ಯಾಸಿಯಾಗಿರ್ತಾಳಂತೆ. ಅದಕ್ಕೆ ರಾಜ ಹೇಳ್ದ, ಒಬ್ಬ ಹೆಣ್ಣುಮಗಳು ಎಷ್ಟೇ ವೈರಾಗ್ಯದ ಮಾತುಗಳಾಡಿದರೂ ಕೂಡ ಒಬ್ಬ ರಾಜ ಆಕೆಯನ್ನು ಬಯಸ್ತಾನೆ, ಪಟ್ಟದಾಣೆಯನ್ನಾಗಿ ಮಾಡ್ಕೋತಾನೆ ಅಂದರೆ ಬಹುಶಃ ಯಾವ ಹೆಣ್ಮಕ್ಳು ಒಲ್ಲೆ ಅನ್ನೋದಿಲ್ಲ. ನೀವು ಹೋಗು ಅಂತೇಳಿ, ಆಮೇಲೆ ನೀನು ಸಾಕಷ್ಟು ರೀತಿಯಲ್ಲಿ ಪರಿಪರಿಯಾಗಿ ಹೇಳು, ಅದಕ್ಕೆ ಒಪ್ಪಿ ಮದುವೆ ಮಾಡಿಕೊಟ್ರೆ ಚಲೋ, ಇಲ್ಲದೇ ಇದ್ರೆ ರಾಜದಂಡ ಇರುತ್ತಲ್ಲ ಅಂತ ಹೇಳಿ ಕಳಿಸ್ತ. ಊರು ತುಂಬ ಆಗಲೇ ಒಂದಿಷ್ಟು ಸುದ್ದಿ ಆಗಿತ್ತದು. ಇವರು ಉಡುಗೊರೆಗಳನ್ನು ತಗೊಂಡು ಬಂದರು. ನಿರ್ಮಲ ಶೆಟ್ಟಿ ಅವನಿಗೂ ಒಳಗಡೆ ಒಂದಿಷ್ಟೇನೋ ದುಗುಡ ಇತ್ತದು. ಬಂದ ತಕ್ಷಣ ರಾಜ ದೂತರವರು ಒಂದಿಷ್ಟು ಸ್ವಾಗತ ಮಾಡಿ ಕರ್ಕೊಂಡು ಕೂಡಿಸ್ತಾ ಮಾತಾಡೋಕ್ಕೆ ಶುರು ಮಾಡಿದ್ರು. ನಿಮಗೆ ಎಂಥ ಒಂದು ಅವಕಾಶ ಸಿಕ್ಕದೀಗ ಅಂದರೆ ರಾಜನಿಗೆ ಮಾವ ಆಗುವಂಥ ಅವಕಾಶ ನಿಮಗೆ ಒಲಿದು ಬಂದದ್ದು. ಮೊನ್ನೆ ದಿನ ನಿಮ್ಮ ಮಗಳನ್ನು ನೋಡಿ ನಮ್ಮ ಮಹಾರಾಜರು ಬಹಳ ಮೆಚ್ಚಿಕೊಂಡರು. ಹಾಗಾಗಿ ತಮ್ಮ ಮಗಳನ್ನು ತಾವು ದಾರಿ ಎರೆದು ಕೊಡಬೇಕು ಅಂತ ಕೇಳಿದಾಗ ನಿರ್ಮಲ ಶೆಟ್ಟಿ ಹೇಳ್ದ, ಇದು ಸಾಧ್ಯ ಇಲ್ಲ, ನನ್ನ ಮಗಳು ಯಾರನ್ನು ಮದುವೆಯಾಗೋ ಪರಿಸ್ಥಿತಿಯಲ್ಲಿಲ್ಲ, ಹಾಗಾಗಿ ಆಕೆಗೆ ನಾವು ಬಲವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತಾವು ಮಹಾರಾಜರಿಗೆ ಹೋಗಿ ಹೇಳ್ರಿ ಇದು ಸಾಧ್ಯ ಇಲ್ಲ ಅಂಥೇಳಿ. ಅಷ್ಟೇ ಇಲ್ಲದೆ ನಾವು ಲಿಂಗವಂತರು, ಆತ ಲಿಂಗ ಇಲ್ಲದೆ ಇರತಕ್ಕಂಥ ಬವಿ, ನಮ್ಮಗಳ ಮಧ್ಯೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ದ. ಇಲ್ಲ, ನೀವು ದುಡುಕ್ಬೇಡ್ರಿ, ಮನಸ್ಸು ಮಾಡಿರಿ, ನಮ್ಮ ಮಹಾರಾಜರು ಹೇಳಿ ಕಳಿಸಿದರೆ ನಿಮ್ಮ ಮಗಳನ್ನೇ ಪಟ್ಟದ ರಾಣಿಯನ್ನಾಗಿ ಮಾಡ್ಕೊತಾರಂತೆ. ನಿರ್ಮಲಿ ಶೆಟ್ಟಿ ಹೇಳ್ದ, ನನ್ನ ಮಗಳು ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಶಿವಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸು. ಅಲ್ಲ, ನೀವು ರಾಜನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಲ್ಲ ಅಂತ ಹೇಳ್ದ. ಅದು ಏನಾದರೂ ನಾವು ಅನುಭವಿಸ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ದ. ಆಮೇಲೆ ನಾಳೆ ಮಧ್ಯಾಹ್ನ 2 ಗಂಟೆ ತನಕ ನಾವು ಅವಕಾಶ ಕೊಡ್ತೀನಿ, ಒಪ್ಕೊಂಡ್ರೆ ಚಲೋ ಆಯಿತು, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಕಾರಾಗೃಹದಲ್ಲಿಟ್ಟು ಆಕೆಯನ್ನು ಬಲವಂತವಾಗಿ ನಾವು ಅರಮನೆಗೆ ಕರ್ಕೊಂಡು ಹೋಗಬೇಕಾಗ್ತದೆ ಅಂತ ಹೇಳಿದರು.
ಅವರಷ್ಟು ಹೇಳಿ ಹೋದರೂ ಮಹಾದೇವಿ ಇದನ್ನೆಲ್ಲ ಕೇಳಿಸ್ಕೊಂಡ್ಳು. ವಿಚಾರ ಮಾಡಿದ್ದು ಇದು ಎಂಥ ಪರಿಸ್ಥಿತಿ ಬಂತಲ್ಲ, ನನ್ನ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಕಾರಾಗೃಹದಲ್ಲಿಟ್ಟು ಅಥವಾ ಏನು ಇದರಿಂದ ಯಾಕೆ ಪಾರಾಗೋದು ಅಂತೇಳಿ ಆಕೆ ಗುರುಗಳ ಮಠಕ್ಕೆ ಹೋಗ್ತಾಳೆ. ಒಂದಿಷ್ಟು ಸಲಹೆಯನ್ನು ಕೇಳೋಣ. ಗುರುಗಳು ಆಕೆಗೆ ಧೈರ್ಯ ಹೇಳ್ತಾರೆ. ಬಂದಿದ್ದೆಲ್ಲ ನಾವು, ಯಾಕೆಂದರೆ ದೇವರು ಒಂದು ರೀತಿ ನಮಗೆ ನೆಚ್ಚಿದನೆಂದೆಡೆ ಮೆಚ್ಚಿದೆನೆಂದೆಡೆ ಸಲೆಮಾರು ಹೋದೆನೆಂದೆಡೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು, ಇವೆಲ್ಲ ಕಂಜದಿದ್ದಡೆ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರೆಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ನಿನ್ನನ್ನು ಕೊಂದೇ ತೀರ್ತೀನಿ ಅಂತ ನಿಂತಿರ್ತಾನಂತ. ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಎಲ್ಲ ಮಹಾತ್ಮರ ಯಾರ ಜೀವನಗಳು ಸುಸೂತ್ರವಾಗಿರಲಿಲ್ಲ, ಅವುಗಳನ್ನು ಗೆದ್ದರು ಅಂತಲೇ ಇವತ್ತು ಅವರ ಜಯಂತಿಗಳನ್ನು ಮಾಡ್ತೀವಿ, ಅವರ ಪುರಾಣ ಪ್ರವಚನಗಳನ್ನು ಹೇಳ್ತೀವಿ, ಅವರನ್ನು ನೆನೆಸ್ಕೊಳ್ತೀವಿ. ನಾವು ಸಾಮಾನ್ಯ ಜನ, ನಮ್ಮನ್ನೇ ಹೇಳಿದ್ನಲ್ಲ, ನಿಮಗೆ ನಿಮ್ಮ ಅಪ್ಪನ ಹೆಸರು ಕೇಳಿದರೆ, ನಿಮ್ಮ ಅಜ್ಜನ ಹೆಸರು ಕೇಳಿದರೆ, ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು ಕೇಳಿದ್ರೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಕಾರಣ ಏನಂದರೆ ಅವ್ರು ಹೆಂಗೆ ಬರುತ್ತೋ ಹಂಗೆ ಹೌದಪ್ಪ ಚೌಡೋಯ್ಗೆ ಹೌದಪ್ಪ, ಅಲ್ಲಪ್ಪನ ಚೌಡೋಯ್ಗೆ ಅಲ್ಲಪ್ಪ, ಹೆಂಗೆ ಬರುತ್ತೋ ಹಂಗೆ ಬದುಕ್ತವ್ರು. ಅವ್ರ ಜೀವನಕ್ಕೋಸ್ಕರ ಯಾವ ದಾರಿ ಬೇಕೋ ಆ ದಾರಿ ಹಿಡಿದವರು. ಅದರ ಸತ್ಯಕ್ಕೋಸ್ಕರ ಯಾರು ಪ್ರಾಣ ಬಿಟ್ಟಿದ್ದಾರೆ ಇವತ್ತು ಅವರೆಲ್ಲರನ್ನೂ, ಅವರ ಅನುಯಾಯಿಗಳಿದ್ದಾರೆ, ಅವರನ್ನು ಹೆಸರು ಹೇಳುವಂಥವರಿದ್ದಾರೆ. ಅವರ ಒಂದು ಭಕ್ತಿ ಮಾರ್ಗದಲ್ಲಿ ಅವರ ಜಯಂತಿಗಳನ್ನು ನಾವೆಲ್ಲ ಆಚರಣೆಯನ್ನು ಮಾಡ್ತೇವೆ. ಹಾಗಾಗಿ ಅಕ್ಕ ಮಹಾದೇವಿ ಕೂಡ ಇಂಥ ಅನೇಕ ಸಮಸ್ಯೆಗಳನ್ನು ಹಾಕಿ, ಅದು ಒಬ್ಬ ಮಹಿಳೆಯಾಗಿ, ಅದು ಸಣ್ಣ ವಯಸ್ಸಿನಲ್ಲಿ, ಏನೋ ಒಂದು 16-17 ವರ್ಷದ ಮಹಾದೇವಿ ಅಷ್ಟೇ. ಇಂಥ ಒಂದು ಸಂದರ್ಭ ಬರ್ತದೆ. ಗುರುಗಳನ್ನು ಕೇಳಿದಾಗ ಗುರುಗಳು ಆಕೆಗೆ ಒಂದಿಷ್ಟು ಬಂದಿದ್ದನ್ನು ಎದುರಿಸು ಅಂತ ಹೇಳ್ತಿರ್ತಾರೆ. ಏನಾದರೂ ಅದಕ್ಕೊಂದು ಉಪಾಯ, ಯಾಕೆಂದರೆ ಒಂದು ಸುಮ್ಮನೊಂದು ಅಕ್ಬರ್ ಬೀರಬಲ್ಲೊಂದು ಒಂದು ಕತೆ ಬರುತ್ತೆ. ಅಕ್ಬರ್ ರಾಜನಿಗೆ ಬೇಟೆ ಆಡೋದೊಂದು ಹವ್ಯಾಸ. ಬೇಟೆ ಆಡೋಕ್ಕೆ ಬೀರಬಲ್ಲನ್ನು ಕರ್ಕೊಂಡು ಹೋಗಿರ್ತಾನೆ. ಒಂದು ಹುಲಿ ಜೊತೆ ಬೇಟೆ ಆಡಬೇಕಾದ್ರೆ ಹುಲಿ ಏನೋ ಕೊಲ್ತಾನೆ, ಅದರ ಒಂದು ಹೆಬ್ಬೆರಳು ಕಟ್ಟಾಗಿ ಹೊಟ್ಟಿರುತ್ತೆ. ಒಂದು ಹೆಬ್ಬೆರಳು ಬಂದು ಬೀರಬಲ್ಲನ ತೋರಿಸ್ತಾನೆ. ಎಂಥ ಅನಾಹುತ ಆಯಿತು ನೋಡು, ಒಂದು ಹೆಬ್ಬೆರಳೆ ಕಟ್ಟಾಗಿ ಹೋಗ್ಬಿಡ್ತು ಅಂದ. ಬೀರಬಲ್ಲಂದ ಜೋ ಕುಚ್ಚುವ ಅಚ್ಚ ಹೂವ ಅಂದ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಸಿಟ್ಟು ಬಂದುಬಿಡುತ್ತೆ ರಾಜನಿಗೆ. ಎಷ್ಟು ದುರಹಂಕಾರ ಇರಬೇಕು, ನಾನು ಇಷ್ಟು ಸಲಿಗೆ ಕೊಟ್ಟಿದ್ದಕ್ಕೆ ನೀ ಇಷ್ಟು ಮ್ಯಾಲೆತ್ಕೊಂಡಿದೀಯ. ಒಬ್ಬ ರಾಜ ನಂದು ಹೆಬ್ಬೆರಳು ಕಟ್ಟಾಗಿದೆ ಅಂದರೆ ನೀ ಜೋ ಕುಚ್ಚುವ ಅಚ್ಚಾವು ಬಂದವನೇ, ನಿನ್ನ ಮಂತ್ರಿ ಪದವಿಯಿಂದ ತೆಗೆದಾಕಿದ್ದೀನಿ, ಹೋಗಿ ನಿನ್ನ ಮನೆಗೆ ಅಂತ ಹೇಳಿದ. ಮಂತ್ರಿ ಪದವಿಯಿಂದ ತೆಗೆದಾಕಿದ್ದೀನಿ, ನೀನು ಹೋಗಿ ಮನೆಗೆ ಅಂತ ಹೇಳಿದಾಗಲೂ ಜೋ ಕುಚ್ಚುವ ಅಚ್ಚ ಹೂವ ಅಂದ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಆಮೇಲೆ ಮತ್ತೊಬ್ಬ ಮಂತ್ರಿ ನೇಮಕ ಮಾಡಿಕೊಂಡ. ಮತ್ತೊಂದು ದಿನ ಬೇಟೆ ಆಡಲಿಕ್ಕೆ ಹೋಗಿದ್ದ. ಅಲ್ಲಿ ಒಂದು ಹುಲಿ ಗುಡುಗುಡಿದ ತಕ್ಷಣ ಹೊಸ ಮಂತ್ರಿ ಪುಕ್ಲಿದ್ದ ಅಂತ ಕಾಣುತ್ತೆ. ರಾಜನ ಬಿಟ್ಟು ಎಲ್ಲ ಬಿಟ್ಟು ಎದುರು ಓಡಿ ಬಂದ್ಬಿಟ್ಟ. ಇವ ರಾಜ್ಯಕ್ಕೆ ಹೋಗೋ ದಾರಿನೇ ಸಿಗೋವಲ್ದು. ಕತ್ಲಾಗ್ತಾ ಬಂದ್ರೂ ತಪ್ಪಿಸ್ಕೊಂಡ್ಬಿಟ್ಟ ಕಾಡಿನಲ್ಲಿ. ಏನು ಮಾಡೋದು, ಇನ್ನು ಈ ಕತ್ಲಲ್ಲಿ ಹೋಗೋದು ಬೇಡ, ಬೆಳಗ್ಗೆ ಎದ್ದು ಹೋಗೋಣ ಅಂತ ಅಲ್ಲಿ ಹುಡುಕ್ತಿದ್ದ. ಒಂದು ಹಾಳು ದೇವಸ್ಥಾನ ಇತ್ತು. ಹೋಗಿ ಆ ದೇವಸ್ಥಾನದಲ್ಲಿ ಇಲ್ಲೇ ಮಲಗಿದ್ದು, ಸ್ವಲ್ಪ ಹೆಂಗಾರ ಮಾಡಿ ಕಾಲಕ್ಕೆ ಕಳೆದು ಬೆಳಗ್ಗೆ ಹೋಗೋಣ ಅಂತೇಳಿ. ಆ ಕಾಡಿನಲ್ಲಿ ಒಂದು ಕಾಡು ಜನಾಂಗ ಇತ್ತು. ನಮ್ಮ ಕಾರವಾರ ಜಿಲ್ಲೆಗೆ ಬಂದರೆ ಇವತ್ತು ಸಿದ್ದಿ, ಕುಣಬಿ, ಗೌಳಿ, ಆಲಕ್ಕಿ ಜನ ಅಂತ ಕಾಡು ಜನ ಸಿಗ್ತಾರೆ. ಅಂಥ ಒಂದು ಕಾಡು ಜನ ಅವರು ವರ್ಷ ಅಲ್ಲೊಂದು ದೇವಿ ಮೂರ್ತಿ ಇತ್ತು. ಆ ಮೂರ್ತಿಗೆ ಪ್ರತಿ ವರ್ಷ ಒಂದು ನರಬಲಿ ಕೊಡ್ತಿದ್ರು. ಅವನು ಪುರೋಹಿತ ಹೇಳಿದ್ದ, ನಮ್ಮ ದೇವಿಗೆ ಒಳ್ಳೆ ರಾಜಲಕ್ಷಣ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ರಿ ಅಂತ. ಇವರು ಸುಮಾರು 4 ದಿಕ್ಕಿಗೂ ಮಂದಿ ಹುಡುಕೊಂಡು ಹೊರಟಿದ್ರು. ಹೋಗ್ತಾ ಹೋಗ್ತಾ ಎಲ್ಲೂ ಸಿಕ್ಕಿಲ್ಲ ಅಂತ ಒಂದು ತಂಡ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತ ಗುಡಿಯಾಗಿ ಬಂದರು. ಇವ ಮಲಗಿದ್ದ. ಯಾರು? ರಾಜ. ನೋಡಿದ್ರು, ತೆಗೆದು ಗಟ್ಟಿ ಮಸ್ತಾದ ಒಳ್ಳೆ, ಪ್ರತಿ ವರ್ಷಕ್ಕಿಂತ ನಮ್ಮ ದೇವಿಗೆ ಈ ಸರಿ 8-10 ಜನ ಇದ್ದರು, ಎಳ್ಕೊಂಡು ಕರ್ಕೊಂಡು ಬಂದರು. ಪುರೋಹಿತ ನೋಡಿದ, ದೇವಿ ಇವತ್ತು ಈ ಸರಿ ನಿನಗೆ. ಆಮೇಲೆ ಬಲಿ ಕೊಡೋಕ್ಕೆ ಪರಿಪೂರ್ಣವಾದ ವ್ಯಕ್ತಿ ಬೇಕೇ. ನೋಡ್ರಿ, ಎಲ್ಲ ಅವಯವಗಳೆಲ್ಲ ಚಲೋ ಇದ್ದಾವ.
ಮ್ಯಾಲಿಂದ ಕೆಳಗೆ ನೋಡ್ಕೊತ ಬಂದರೂ ಒಂದು ಹೆಬ್ಬೆರಳು ಕಟ್ಟಾಗಿ ಹೋಗಿತ್ತು. ಅವನು ಪರಿಪೂರ್ಣವಾದ ವ್ಯಕ್ತಿ ಅಲ್ಲ, ಅಂಗವಿಕಲ ಅವ. ಇವನು ಬಲಿ ಕೊಡ್ಲಿಕ್ಕೆ ಯೋಗ್ಯನಲ್ಲ, ಬಿಟ್ಟುಬಿಡ್ರಿ ಅಂತ. ಅವಾಗ ಅರಮನೆಗೆ ಬಂದು ಬೀರಬಲ್ಲನ ಮಾತು ನೆನಪಾಯಿತು. ನಂದೇನಾದರೂ ಈ ಸುತ್ತು ಹೆಬ್ಬೆರಳು ಇದ್ದಿದ್ರೆ ಜೀವ ಸಹಿತ ನಾನು ಅರಮನೆಗೆ ಬರ್ತಿರ್ಲಿಲ್ಲ. ಬೀರಬಲ್ ಎಲ್ಲೋ ತ್ರಿಕಾಲ ಜ್ಞಾನಿ ಅಂತ ಕಾಣ್ತದೆ ನೋಡು. ಅವನು ಹೇಳಿದ್ದೆಷ್ಟು ಕರೆ ಆಯಿತು. ಅರಮನೆಗೆ ಬಂದವನೇ ಮೊದಲು ಬೀರಬಲ್ಲನ ಕರೆಸ್ಕೊಂಡು ನೀ ಹೇಳಿದ್ದು ನೋಡು, ಇವತ್ತು ನನಗೆ ಹೆಬ್ಬೆರಳು ಇಲ್ಲದೆ ಇದ್ದಿದ್ದಕ್ಕೆ ಇವತ್ತು ನಾನು ಜೀವ ಉಳಿದು ಬಂತಿಲ್ಲ ಅಂದ್ರೆ ನನ್ನನ್ನು ಬಲಿ ಕೊಟ್ಬಿಡೋರು ಅಂತ ಹೇಳ್ದ. ಆಮೇಲೆ ಅದಿರಲಿ, ನಿನ್ನನ್ನು ಮಂತ್ರಿ ಪದವಿ ಸ್ಥಾನದಿಂದ ತೆಗೆದಾಕಿದಾಗಲೂ ನೀನು ಜೋಕುಚ್ಚುವ ಹಚ್ಚಾವು ಅನ್ಕೊಂತ ಹೋದಲ್ಲ, ಯಾಕೆ ಅಂತ ಕೇಳ್ದ. ಅದಕ್ಕೆ ರಾಜ ಹೇಳ್ದ, ಬೀರಬಲ್ ಹೇಳ್ದ, ಮಹಾರಾಜ ನೀ ಏನಾದರೂ ನನ್ನನ್ನು ಮಂತ್ರಿ ಪದವಿ ತೆಗೆದಾಕದ ಇದ್ದರೆ ನಾನು ನಿಮ್ಮ ಜೊತೆ ಬೇಟೆಗೆ ಬರ್ತಿದ್ದೆ. ನಾವಿಬ್ಬರು ತಪ್ಪಿಸ್ಕೋತಿದ್ವಿ, ಇಬ್ಬರು ಹೋಗಿ ಗುಡಿಯಾಗಿ ಮಕ್ಕೋತಿದ್ವಿ. ಅವ್ರು ಬಂದು ಇಬ್ಬರನ್ನೂ ಎಳ್ಕೊಂಡು ಹೋಗಿದ್ರು. ನಿಮ್ಮನ್ನೇನೋ ಮೇಲಿಂದ ಕೆಳಗೆ ತನಕ ನೋಡು ಒಂದು ಹೆಬ್ಬೆರಳು ಕಟ್ಟಾಗಿದೆ ಅಂತ ಬಿಟ್ಟು ಬಿಡ್ತಿದ್ರು, ನನ್ನನ್ನು ತಗೊಂಡೋಗಿ. ಅದಕ್ಕೆ ಜೀವನದಲ್ಲಿ ಏನಾಗುತ್ತೆ ಎಲ್ಲದು ಜೀವ, ಈ ಜಗತ್ತು ಇರೋದೇ ಹೀಗೆ, ಕಷ್ಟ ಸುಖ ನೋವು ನಲಿವು ಚಲೋ ಬಂದಿದ್ದು. ಯಾಕೆಂದರೆ ಕಷ್ಟ ಬಂದಾಗಲೇ ಸುಖ ಅಂದ್ರೇನು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ. ಕತ್ಲು ನೋಡಿದಾಗಲೇ ಬೆಳಕೇನು ಅಂದರೆ ಅದರ ಅನುಭವ ಆಗಲಿಕ್ಕೆ ಸಾಧ್ಯ. ಜೀವನ ಒಂದೇ ಥರ ಇದ್ದಿದ್ರೆ ಬಹುಶಃ ಇಷ್ಟು ಸ್ವಾರಸ್ಯ ಇರ್ತಿರಲಿಲ್ಲ. ಹಾಗಾಗಿ ಗುರುಗಳು ಒಂದಿಷ್ಟು ಆಕೆಗೆ ಧೈರ್ಯ ಹೇಳ್ತಾರೆ. ಧೈರ್ಯ ಹೇಳಿ ಏನು ಮಾಡೋದು ಅಂತ ಹಾಗೆ ಒಂದಿಷ್ಟು ವಿಚಾರ ಮಾಡ್ತಾ ಕೂತಿದ್ದಾಗ ಅವ್ರ ಮನೆ ಒಬ್ಬಳು ಕೆಲಸದವಳು ಓಡಿ ಬಂದು ಹೇಳಿದ್ಲು, ಮಹಾದೇವಿ ನಿಮ್ಮ ಮೊದಲು ಏನಾರು ಮಾಡಿ ತಲೆಮರೆಸ್ಕೋ, ನಿಮ್ಮ ತಂದೆ ತಾಯಿಯನ್ನಿಬ್ಬರನ್ನು ಕಾರಾಗೃಹಕ್ಕೆ ಕರ್ಕೊಂಡೋದ್ರು, ನಿನ್ನನ್ನು ಹುಡುಕ್ತಾ ಇದ್ದಾರೆ, ನೀನು ಅವ್ರಿಗೆ ಸಿಗಲಾರ್ದಂಗೆ ನೀನು ಎಲ್ಲಾದರೂ ಹೋಗ್ಬಿಡು ಅಂತ ಹೇಳಿದ್ರು. ಈಕೆ ಬಹಳ ಸಿಟ್ಟು ಬಂತು. ನನ್ನ ವಯಸ್ಸಾದ ತಂದೆ ತಾಯಿಯನ್ನು ಕಾರಾಗೃಹದಲ್ಲಿಟ್ಟು ನನ್ನ ವೈರಾಗ್ಯ ಕಾಪಾಡ್ಕೊಳ್ಳೋದ, ಅವನ ತಲೆಗತ್ತಿರೋ ಆ ಕಾಮದ ಪಿತ್ತನ ಇಳಿಸೇ ತೀರ್ತೀನಿ ಅಂತ ಬಹಳ ಧೈರ್ಯವಾಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಕಾಯ್ತಾ ಕೂತಿದ್ರಿ ಇವರು. ಅವ್ರಿಗೆ ಹೇಳಿದರು, ನಾನು ಆಗಲೇ ಅರಮನೆಗೆ ಬರಲಿಕ್ಕೆ ರೆಡಿ ಇದ್ದೆ, ನೀವು ದುಡುಕಿ ನಮ್ಮ ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿದ್ದೀರಿ, ಆದರೆ ನಂದು ಒಂದಿಷ್ಟು ಕರಾರುಗಳಿದೆ. ನಮಗೆ ನಿಮ್ಮ ಅರಮನೆ ರಾಜ ನನ್ನನ್ನು ನೋಡ್ತಾನೆ, ನಾನು ಬರಬೇಕಿವೆ ಯಾವ ಪ್ರಜ್ಞೆ ಇಲ್ಲದೇ ಇದ್ದ ಟೈಮಲ್ಲಿ ನಾನೊಂದು 3 ವಾರಗಳ ವ್ರತ ಹಿಡಿದಿದ್ದೀನಿ, ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ. ಆ ವ್ರತ ಮುಗಿಯೋ ತನಕ ನಾನು ಯಾರನ್ನೂ ಮುಟ್ಟಿಸ್ಕೊಳ್ಳೋದಿಲ್ಲ. ಒಂದು ಮದುವೆ ಮುಂಜಿ ಮತ್ತೊಂದು ಮಗದೊಂದು ಎಲ್ಲ ಮುಗಿದ ಮೇಲೆ ನಾನು ಪ್ರತಿನಿತ್ಯ ಆ ವ್ರತ ಮುಗಿಯೋ ತನಕ ಗುರು ಲಿಂಗ ಜಂಗಮರ ಸೇವೆಯನ್ನು ಮಾಡ್ತಕ್ಕಂಥವಳು. ಹಾಗಾಗಿ ಆ ವ್ರತವನ್ನು ನನ್ನ ಮನೆಯಲ್ಲೇ ಮುಗಿಸ್ಬರಲೋ ಅಥವಾ ಅರಮನೆಯಲ್ಲಿ ಮಾಡಬೇಕು. ಅರಮನೆಯಲ್ಲಿ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಗುರುಲಿಂಗ ಜಂಗಮರ ಸೇವೆಗೆ ನನ್ನ ಪೂಜೆ ಪ್ರಾರ್ಥನೆಗೆ ಅಡ್ಡಿ ಬರುವಂಗಿಲ್ಲ. ಅಡ್ಡಿ ಬಂದಿದ್ದೇ ಆದರೆ ಅವತ್ತು ನನಗೂ ಅರಮನೆಗೂ ರಾಜನಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇದಕ್ಕೆಲ್ಲ ಏನಾದರೂ ಒಪ್ಪಿಕೊಂಡ್ರೆ ನಾನು ಬರಲಿಕ್ಕೆ ರೆಡಿ, ಹೋಗಿ ಮಹಾರಾಜನನ್ನು ಕೇಳ್ಕೊಂಡು ಬರ್ರಿ, ಅದಕ್ಕಿಂತ ಪೂರ್ವದಲ್ಲಿ ನನ್ನ ತಂದೆ ತಾಯಿಯನ್ನು ಗೌರವಯುತವಾಗಿ ನಿಮ್ಮ ಮನೆಗೆ ಕರ್ಕೊಂಬರ್ರಿ. ತಪ್ಪಾಯಿತು ತಾಯಿ, ನಾವು ದುಡುಕಿದ್ವಿ ಅಂತ ಬಂದರು. ರಾಜನಿಗೆ ಹೇಳಿದರು. ರಾಜ ವಿಚಾರ ಮಾಡ್ದ, ಅಷ್ಟು ಚಂದನ ಹುಡುಗಿಗೆ ಬಹುಶಃ ಅದು ಯಾರೋ ತಲೆಗೆ ವೈರಾಗ್ಯದ ಹುಚ್ಚನ್ನು ಇಡಿಸಿದರೆ, ನನ್ನ ಅರಮನೆ ವಾತಾವರಣಕ್ಕೆ ಬಂದರೆ ತನ್ನಿಂದ ತಾನೇ ಬದಲಾಗ್ತಾಳೆ. ಹಾಗಾಗಿ ಅವನು ಹಿಂದೆ ಮುಂದೆ ವಿಚಾರಣೆ ಮಾಡೋದಿಲ್ಲ. ಆಕೆ ಎಲ್ಲ ಕರಾರುಗಳಿಗೆ ನಾವು ಒಪ್ಪಿದ್ದೀನಿ, ಆಕೆ ಮೊದಲು ನಮ್ಮ ಅರಮನೆಗೆ ಬಂದರೆ ಸಾಕು, ಮೊದಲು ತಪ್ಪಾಯಿತು ಅಂತ ಕೇಳಿ ಅವರ ತಂದೆ ತಾಯಿನ ಬಿಟ್ಟು ಬರ್ರಿ ಅಂತ ಕಳಿಸ್ಕೊಟ್ಟ. ಆಕೆ ಅನಿವಾರ್ಯವಾಗಿ ಅರಮನೆಗೆ ಬರಲೇಬೇಕಾದ ಸಂದರ್ಭ. ಅಷ್ಟರೊಳಗೆ ರಾಜ ಏನು ಮಾಡಿದ್ದ ಅಂದರೆ, ಆ ಅರಮನೆಯಲ್ಲಿರ್ತಕ್ಕಂಥ ದಾಸಿಯರನ್ನೆಲ್ಲ ಕರೆದು ಒಂದಿಷ್ಟು ಟ್ರೈನಿಂಗ್ ಕೊಟ್ಟಿದ್ದ. ಏನಂದರೆ, ಆಕೆ ಯಾರೋ ಒಂದಿಷ್ಟು ವೈರಾಗ್ಯದ ಮಾತುಗಳನ್ನು ಆಡಿ ಆಕೆಗೆ ತಲೆಗೆ ಹುಚ್ಚಿಡಿಸಿದ್ದಾರೆ. ನೀವು ಪ್ರತಿನಿತ್ಯ ಆಕೆ ಮುಂದೆ ನನ್ನ ವೀರತನ, ಶೌರ್ಯ, ನನ್ನ ಸಂಪತ್ತು, ನನ್ನ ಯೌವನ, ನನ್ನ ಸಿಂಹಾಸನ ಇದನ್ನು ಹೇಳ್ತಾ ಆಕೆ ಆದಷ್ಟು ಬೇಗ ನನ್ನ ಕಡೆ ತಿರುಗಿರಬೇಕು, ವೈರಾಗ್ಯದ ಹುಚ್ಚನ್ನು ಬಿಡಿಸಿ. ಹಂಗೆ ನೀವೆಲ್ಲರೂ ಸೇರಿ ಆಕೆ ಮನಸ್ಸನ್ನು, ಆಕೆ ಮೈಂಡ್, ಆಕೆ ತಲೆಯನ್ನು ನೀವು ಬದಲಾಯಿಸಬೇಕು ಅಂತ ಹೇಳಿದ್ರು. ಅವನೊಂದು ಟ್ರೈನಿಂಗ್ ಕೊಟ್ಟಿದ್ದ. ತಾನೇ ಸ್ವಾಗತ ಮಾಡಲಿಕ್ಕೆ ಸ್ವತಃ ನಿಂತಿದ್ದ. ಮಹಾದೇವಿಗೇನು ಹೂವು ಹಾಸನ್ನು ಹಾಕಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಈಕೆಗೆ ಒಂಥರ ಮನಸ್ಸಿಗೆ ಬಹಳ ನೋವಾಗ್ತದೆ, ಆದರೂ ಅನಿವಾರ್ಯ ಬರ್ತಾಳೆ. ರಾಜ ಹೇಳ್ದ, ನೀ ಏನೋ ವಚನಗಳನ್ನು ಆಡ್ತೀಯಂತೆ,
ವಚನಗಳನ್ನು ಬರೀತೀಯಂತೆ, ನೋಡೋಣ ಹೇಳು ಒಂದು ವಚನ ಅಂತ ಕೇಳಿದ. ಕೇಳಿದ ತಕ್ಷಣ ಮಹಾದೇವಿ ಹೇಳಿದ್ಲು, ಎನ್ನ ಮನವ ಮಾರುಗೊಂಡನವ್ವ, ಎನ್ನ ತನುವ ಸೂರೆಗೊಂಡನವ್ವ, ಎನ್ನ ಮನವ ಅಪ್ಪುಗೊಂಡನವ್ವ. ಈ ವಚನ, ಈ ಲೈನ್ ಹೇಳುವಾಗ ರಾಜ ತಿಳ್ಕೊಂಡ, ಅರಮನೆಗೆ ಬರ್ತಿದ್ದಂಗಲೇ ಆಗಲೇ ಆಕೆ ಮೈಂಡು ಚೇಂಜ್ ಆಗೈತೆ. ಬಹುಶಃ ನನ್ನನ್ನು ಉದ್ದೇಶ ಇಟ್ಕೊಂಡೇ ಇದನ್ನು ಹೇಳ್ತಾ ಇದ್ದಾಳೆ ಈಕೆ. ಕೊನೆಗೆ ಹೇಳಿದ್ಲಾಕೆ, ಚನ್ನಮಲ್ಲಿಕಾರ್ಜುನನ ಒಲುಮೆಯವಳಾನು. ಅದು ಯಾವ ಚನ್ನಮಲ್ಲಿಕಾರ್ಜುನ ಬಡಬಡಿಸ್ತಾಳೆ ಅಂತ ಅನ್ನಿಸ್ತು. ಆದರೂ ಸುಮ್ಮನಿದ್ದ. ಇನ್ನು ಅವತ್ತೇ ಬಂದಿದ್ಲು. ಆಕೆಗೊಂದು ಕಡೆ ವ್ಯವಸ್ಥೆ ಮಾಡಿದ್ರು. ಆಕೆ ತನ್ನ ಜಾಗಕ್ಕೆ ಹೋಗ್ತಾಳೆ. ಆಕೆಗೊಂದು ರೀತಿ ಅರಮನೆ ಹೇಗಿತ್ತು ಅಂದರೆ, ಆಕೆ ತನ್ನ ವಚನದಲ್ಲೇ ಬರೀತಾಳೆ, ಹಿಂಡ ನಗಲಿ ಇಡಿ ಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ, ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ. ಮೊದಲೆಲ್ಲ ರಾಜರು ಆನೆ ಹಿಡಿಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ, ಒಂದು ತಗ್ಗು ತೋಡೋರು, ಮುಂದೊಂದು ಹೆಣ್ಣಾನೆ ನಿಲ್ಲಿಸೋರು, ಹಿಂದಿಂದ ಆನೆಗಳನ್ನು ಓಡಿಸ್ಕೊಂಡು ಬಂದು ಅವು ಹೆಣ್ಣು ಆನೆಗೋಸ್ಕರ ಏನು ಮಾಡವು, ಓಡಿ ಬರುವಾಗ ಅಲ್ಲಿ ಕಾಲಿಟ್ಟ ತಕ್ಷಣ ಏನು ಮಾಡವು, ತಗ್ಗಿನಲ್ಲಿ ಬಿದ್ದುಬಿಡವು. ಆಮೇಲೆ ಅವನು ಪಳಗಿಸೋಕ್ಕೆ ಅನ್ನ ನೀರು ಕೊಡಲಾರ್ದಂಗೆ ಅವನನ್ನು ಪಳಗಿಸೋದೊಂದು ರೀತಿ ಇತ್ತು. ಅದರೊಳಗೆ ಸಿಗಾಕ್ಕೊಂಡಾಗ, ಅನ್ನ ನೀರು ಕೊಡದೇ ಇದ್ದಾಗ ಅದು ಸ್ವಚ್ಛಂದವಾಗಿ ವಿಂಧ್ಯದಲ್ಲಿ ಗುಡ್ಡ ಗಹ್ವರಗಳಲ್ಲಿ ಓಡಾಡಿಕೊಂಡು ಗಿಡ ಗಂಟಿಗಳನ್ನು ತಿನ್ಕೊಂಡು ಎಷ್ಟು ಅದನ್ನು ನೆನಪು ಹೇಗೆ ಮಾಡ್ಕೋತದದು ಆನೆ. ಹಿಂಡ ನಗಲಿ ಹಿಡಿ ಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ, ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ. ಅದನ್ನು ಹಿಡಿದು ನೀವು ಪಂಜರದಲ್ಲಿ ಹಾಕಿದಾಗ ಅದು ಸ್ವಚ್ಛಂದವಾಗಿ ಆಕಾಶದಲ್ಲಿ ತನ್ನ ಬಂಧುಗಳ ಜೊತೆ ಹಾರಾಡಿಕೊಂಡು ತಿನ್ಕೊಂಡು ಅದನ್ನು ನೆನ್ಪು ಮಾಡ್ಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನಾ? ಹಾಗೆ ಅಕ್ಕ ಮಹಾದೇವಿಗೆ, ಆಕೆಗೆ ಮಹಾತ್ಮರ ಸಂಘ, ಶರಣರ ಸತ್ಸಂಗ ಬೇಕಾಗಿತ್ತು. ಇದು ರಾಜನ ಅರಮನೆ ಹೇಗಾಗಿತ್ತು ಅಂದರೆ, ಅದು ಬಂಗಾರದ ಪಂಜರ ಆಗಿತ್ತು ಆಕೆಗೆ. ಇದರಿಂದ ಯಾವತ್ತೂ ಮುಕ್ತಿಯನ್ನು ಕೊಡ್ತೀಯ ಭಗವಂತ, ಆ ಒಂದು ಇದರಲ್ಲೇ ಇರ್ತಾಳೆ ಆಕೆ. ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾ ಕಾಲ ಕಳೀತಿರ್ತಾಳೆ. ಒಂದು ದಿನ ರಾಜ ಗಮನಿಸ್ತಾನೆ, ಏನಾದರೂ ಇವರೆಲ್ಲರೂ ಸೇರಿಕೊಂಡು ಆಕೆಯನ್ನು ಬದಲಾಯಿಸಿರ್ಬೋದಾ, ಏನಾದರೂ ಸ್ವಲ್ಪ ಬದಲಾವಣೆ ಆಕೆಯಲ್ಲಿ ಬಂದಿರ್ಬೋದಾ ನೋಡ್ತಾನೆ. ಆ ಎಲ್ಲ ಆಕೆ ಜೊತೆ ಇದ್ದಂಥ ಎಲ್ಲ ದಾಸಿಯರು, ಸಖಿಯರು, ಅವರೆಲ್ಲರೂ ಸೇರಿ ಅವರು ಒಂಚೂರು ಹಣೆ ಮೇಲೆ ವಿಭೂತಿ, ಅವರು ಆಕೆ ಜೊತೆ ಕೂತ್ಕೊಂಡು ಭಜನೆ ಮಾಡೋದು ಎಲ್ಲ ಮಾಡ್ತಿದ್ರು. ಇವನಿಗೆ ಅನಿಸ್ತು, ಇದೇನಿದು, ಇವರೆಲ್ಲ ಸೇರಿ ಆಕೆಯನ್ನು ಬದಲಾಯಿಸ್ರಿ ಅಂದರೆ ಆಕೆನೇ ಇವರಿಗೆಲ್ಲ ಇವರೆಲ್ಲ ಸೇರಿಕೊಂಡು ಆಕೆನೇ ಇವರನ್ನೆಲ್ಲ ಬದಲಾಯಿಸಿದ್ರು. ಇದು ಏನು, ನನ್ನ ಮಠ ಹೋಗಿ, ನನ್ನ ಮನೆ ಹೋಗಿ ಯಾವುದೋ ಮಠ ಮಂದಿರ ಆಗ್ತಾ ಇದೆಯಾ ಅಂತ ಒಂದು ಸ್ವಲ್ಪ ಒಳಗಡೆ ಎದುರುತ್ತಾನೆ ಆತ. ಆಮೇಲೆ ಒಂದು ದಿನ ಗುರುಗಳ ಮಠದಿಂದ ಬರಲಿಕ್ಕೆ ಹೇಳಿ ಕಳಿಸಿರ್ತಾನೆ. ಗುರುಗಳನ್ನ ಬರುವಾಗ ಈತನನ್ನು ನೋಡಿದ ತಕ್ಷಣ ಮೈ ತುಂಬ ಸೆರಗ ಹಾಕ್ಕೊಂಡು ಅವನಿಗೆ ಕಣ್ಣಿಗೆ ಬೀಳಲಾರ್ದಂಗೆ ಹೋಗೋಳು. ಈಗ ಬಹಳ ಒಂದು ಏನು ಗುರುಗಳು ಬರ್ತಾರೆ ಅಂತ ಉತ್ಸುಕತೆಯಿಂದ ಎಲ್ಲ ರೆಡಿ ಮಾಡೋದು ಎಲ್ಲ ಮಾಡ್ತಾ ಇದ್ಲು. ಇನ್ನು ಒಳಗಡೆ ಒಂಥರ ಕಸಿಬಿಸಿ ಅನ್ನಿಸ್ತಾ ಇತ್ತು. ಆಮೇಲೆ ಗುರುಗಳು ಮಠಕ್ಕೆ ಬರ್ತಾಳೆ. ಭಾಳ ಭಕ್ತಿಯಿಂದ ಅವರನ್ನೆಲ್ಲ ಸಖಿಯರನ್ನೆಲ್ಲ ಕೂಡಿಸ್ಕೊಂಡು ತಾನು ಕೂತು ಒಂದು ರೀತಿ ಅರಳುಗೊಂಡ ಕೆರೆಗೆ ತೊರೆ ಬಂದು ಆಯ್ದಂತೆ, ಬರಲುಗೊಂಡ ಸಸಿಗೆ ಮಳೆ ಬಂದು ಸುರಿದಂತೆ, ಇದೇ ನನಗೆ ಇಹದ ಗತಿ ಪರದ. ಆ ಚನ್ನಮಲ್ಲಿಕಾರ್ಜುನ ಆಕೆ ಗುರುವನ್ನು ಕಂಡು ಅಷ್ಟೊಂದು ಸಂತೋಷದಿಂದ ಆಕೆ ವಚನಗಳನ್ನು ನೋಡ್ತೇವೆ ನಾವು. ಬಹಳ ಖುಷಿಯಿಂದ ಭಕ್ತಿಯಿಂದ, ಗುರುಗಳೇ ಏನಾದರೂ ಒಂದಿಷ್ಟು ಮುಕ್ತಿಯ ದಾರಿಯನ್ನು ತೋರಿಸ್ರಿ ಅಂತೇಳಿ ಗುರುಗಳು ಒಂದಿಷ್ಟು ಉಪದೇಶ ಹೇಳ್ತಾ ಕೂತಿದ್ದರು. ಮಾನವ ಜೀವನದ ಗುರಿ ಅಂದರೆ ಏನು, ಜೀವನದ ನಶ್ವರತೆ ಅಂದರೆ ಏನು, ಮನುಷ್ಯ ಸಾರ್ಥಕತೆಯನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು. ಇವ ದೂರದಿಂದ ನಿಂತು ಗಮನಿಸಿದ ಕೌಶಿಕ ಮಹಾರಾಜ. ಏನಾದರೂ ಮಾಡಿ ಈಕೆ ವೈರಾಗ್ಯದ ಹುಚ್ಚನ್ನು ಬಿಡಿಸಿ ನನ್ನ ಕಡೆ ಕರ್ಕೋಬೇಕು ಅಂದರೆ ಮತ್ತೆ ಇವರೆಲ್ಲರೂ ಬಂದಾಕೆ ತಲೆಗೆ ವೈರಾಗ್ಯದ ಹುಚ್ಚನ್ನು ಇಡಿಸ್ತಾರೆ, ಇವರನ್ನು ಬರಕ್ಕೆ ಬಿಡಬಾರದು ಅಂತ ನಿರ್ಧಾರ ಮಾಡಿದ. ರಾಜ ಏನು ಬೇಕಾದರೂ ನಾನು ಮಾಡ್ಬೋದು ಅನ್ನುವಂಥ ಒಂದು ಟಿ ವಿಯಲ್ಲಿ ಇದ್ದವ ಬಂದು, ನಿಮ್ಮ ಆಳು ಉಪದೇಶ ಎಲ್ಲ ಸಾಕು, ಇಲ್ಲಿಂದ ನಡೀರಿ ಅಂತಂದ. ಗುರುಗಳು ಹೇಳಿದರು, ಮಹಾರಾಜ ಯಾರೂ ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ, ಎಲ್ಲರೂ ಒಂದಿನ ಹೋಗೋವ್ರೆ,
ಅವೆಲ್ಲ ನನಗೇನು ಹೇಳಬೇಡ್ರಿ, ಮೊದಲು ಇಲ್ಲಿನ ಜಾಗ ಖಾಲಿ ಮಾಡಿರಿ. ರಾಜ, ನಾನು ಮೊದಲೇ ಕರಾರು ಹಾಕಿ ಬಂದಿದ್ದೇನೆ, ನೀನು ಗುರುಗಳಿಗೆ ಅವಮಾನ ಮಾಡಬೇಡ. ಆದರೂ ಕೇಳಲಿಲ್ಲ, ಕಳಿಸ್ಕೊಟ್ಟ. ಭಾಳ ಸಿಟ್ಟು ಬರ್ತದೆ ಮಹಾದೇವಿಗೆ. ಕೇಳ್ತಾಳೆ, ಮಹಾರಾಜ, ನಾನು ಹಾಕಿರೋ ಕರಾರಲ್ಲಿ ಒಂದನ್ನು ಮುರಿದಿದೀಯ, ನಿನಗೆ ಎಚ್ಚರಿಕೆ ಇರಲಿ. ನಾನು ಮೊದಲೇ ಹೇಳಿ ನಾನು ನಿನ್ನ ಅರಮನೆಗೆ ಬಂದಿದ್ದೀನಿ. ಮತ್ತೊಂದು ದಿನ ಆಕೆ ಲಿಂಗ ಪೂಜೆ ಮಾಡುತ್ತಾ ಲಿಂಗ ನಿರೀಕ್ಷಣೆಯನ್ನು ಮಾಡ್ತಾ ಕೂತಿದ್ಲು. ಇವ ಹಿಂದಿಂದ ಬಂದು ಆಕೆ ಸೆರಗನ್ನು ಹಿಡಿದು ಜಗ್ದ. ಈಕೆ ಗಾಬರಿಯಾಗಿ ತಿರುಗಿ ನೋಡ್ತಾಳೆ. ಇವ ಕುಡಿದು ಉನ್ಮತ್ತನಾಗಿ ಬಂದು ನಿಂತಿದ್ದ. ಸಿಟ್ಟು ಬರ್ತದೆ ಆಕೆ. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರುಳೆ. ಎನಗೆ ಚನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಪದೆಯಲುಂಟು. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ. ಎಮ್ಮೆನ ಉಂಡು ತಿಂದು ಕೊಬ್ಬಿ ಹೆಂಗಿರಬೇಕು ಅಂತ ಅದು ವಿಚಾರ ಮಾಡ್ತದೆ. ಸಮಗಾರ ಇದು ಯಾವಾಗ, ಇದು ಚರ್ಮ ಯಾವತ್ತು ತೆಗಿತೀನಿ, ಯಾವತ್ತು ಚಪ್ಪಲಿ ಮಾಡ್ತೀನಿ, ಅವನು ವಿಚಾರ ಮಾಡ್ತಾನೆ. ಧರ್ಮಿ ನನ್ನ ಸಮಾಜ ಹೆಂಗೆ ಕಟ್ಟಬೇಕು, ಎಲ್ಲ ಹಾಳಾಗಿದೆ, ಏನು ಮಾಡಿದರೆ ಸಮಾಜ ಒಂದುಗೂಡಿಸೋಕ್ಕೆ ಸಾಧ್ಯ, ನಮ್ಮ ಲಾಂಛನಗಳು ಎಲ್ಲವೂ ನಶಿಸಿ ಹೋಗ್ತು, ಏನು ಮಾಡಬೇಕು, ಏನು ಉಳಿಸ್ಬೇಕು ಅಂತ ಧರ್ಮಿಗಳು ವಿಚಾರ ಮಾಡಿದರೆ, ಕರ್ಮಿ ಎಲ್ಲಿ ಚಲೋ ನಡೆದದೆ, ಏನು ಮಾಡಿ ಅದನ್ನು ಏನು ಮಾಡಿದರೆ ಹಾಳಾಗ್ತದೆ ಅಂತ ಅವ ವಿಚಾರ ಮಾಡ್ತಾನೆ. ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಅಂತ ಬೈತಾಳೆ. ಹಾಕಿರೋ ಕರಾರುಗಳನ್ನು ನೀನು ಎರಡನ್ನು ಮುರಿದಿದೆಯಾ ಅಂತ ಹೇಳ್ತಾಳೆ. ಒಂದು ರೀತಿ ಗಾಬರಿಯಾಗಿ ವಾಪಸ್ ಬರ್ತಾನೆ. ಮತ್ತೊಂದು ದಿನ ಜಂಗಮರು ಬಂದರೆ ಅಂತ ಗೊತ್ತಾಗಿರುತ್ತೆ. ಕಲ್ಯಾಣದಿಂದ ಎಲ್ಲ ಕಡೆ ಜಂಗಮರು ಸುತ್ತುತ್ತಿದ್ದರು ಧರ್ಮ ಪ್ರಚಾರ ಮಾಡಲಿಕ್ಕೆ. ಆಕೆಗೆ ಅತ್ಯಂತ ಇದರಿಂದ ಜಂಗಮರನ್ನು ನನ್ನ ಅರಮನೆಗೆ ಬರಲಿ ಅಂತೇಳಿ ಕರೆಸ್ಕೊಳ್ಳಿಕ್ಕೆ ನೋಡ್ತಾಳೆ. ರಾಜ ಗಮನಿಸ್ತಾನೆ, ಅವರನ್ನು ಗೇಟಿಂದ ಒಳಗಡೆ ಬಿಡಿಸೋದಿಲ್ಲ. ಈಕೆ ಒಳಗೋಗೋದು ಹೊರಗೆ ಬರೋದು ಮಾಡ್ತಿರ್ತಾಳೆ, ಬಂದ್ರೇನೋ ಅಂತ. ರಾಜ ದೂರದಿಂದ ಗಮನಿಸ್ತಾನೆ, ನನ್ನ ನೋಡಿದ್ರೆ ಮೈ ತುಂಬ ಸೆರಗಾಕೊಂಡು ಮೂಲೆ ಸೇರ್ಕೋತಾಳೆ. ಅದು ಯಾವ ಜಂಗಮರು ಆ ಬೈರಾಗಿಗಳು ಬರ್ತವೆ ಅಂತಾಳೆ. ಅದು ಎಷ್ಟು ಓಡಾಡ್ತಾ ಇದ್ದಾಳೆ ಅಲ್ಲಕ್ಕೆ. ಇದು ಹಗಲೆಲ್ಲ ಈಕೆ ಚನ್ನಮಲ್ಲಿಕಾರ್ಜುನ ಅಂತ ಯಾರನ್ನೋ ಬಡಬಡಿಸ್ತಾಳಲ್ಲ. ಬಹುಶಃ ಇದ್ರಾಗ ಯಾವನೋ ಒಬ್ಬ ಇರಬೇಕಾ, ಅವರನ್ನು ಒಳಗಡೆ ಬಿಡಬೇಡ್ರಿ ಅಂತ ಹೇಳ್ತಾನೆ. ಈಕೆ ಬಂದು ಕೇಳ್ಕೊತಾಳೆ, ನಾನೇ ಕರೆಸಿದ್ದೀನಿ, ಅವರು ಶಿವಲಾಂಛನಧಾರಿಗಳು, ಅವರನ್ನು ಈ ರೀತಿ ನೀನು ಹೊರಗಡೆ ನಿಲ್ಲಿಸಿ ಅವಮಾನ ಮಾಡೋದು ಸರಿಯಲ್ಲ. ಮಹಾರಾಜ, ಅಂಥ ಜಾಗದಲ್ಲಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ, ನೀವು ಒಳಗಡೆ ಬಿಡು. ಅವರನ್ನು ಬಿಡೋದಿಲ್ಲ. ಅವನು ವಾಪಸ್ಸು ಕಳಿಸ್ಕೊಡ್ತಾನೆ. ಈಕೆಗೆ ಬಹಳ ಸಿಟ್ಟು ಬರ್ತದೆ. ಬಹಳ ಸಿಟ್ಟು ಬಂದು, ಇನ್ನು ಅಂಥ ಮಹಾತ್ಮರನ್ನು ನೀನು ಒಳಗಡೆ ಬಿಡಲಾರ್ದಂಗೆ ನೀನು ಈ ರೀತಿ ಅವಮಾನ ಮಾಡಿ ಕಳಿಸಿದೀಯ ಅಂದರೆ ನೀನು ನನ್ನ 3 ಕರಾರುಗಳನ್ನು ಮುರಿದಿದೀಯ. ಇನ್ನು ನಿನಗೂ ನಿನ್ನ ಅರಮನೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗಾಗಿ ಇನ್ನು ಒಂದು ಕ್ಷಣವೂ ನಿನ್ನ ಅರಮನೆಯಲ್ಲಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಆಕೆ ಬಾಗಿಲ ದಾಟಿ ಹೊರಗಡೆ ಬರಲಿಕ್ಕೆ ಹೋಗ್ತಾಳೆ. ಯಾವಾಗ ಬಾಗಿಲ ದಾಟಿ ಹೊರಗಡೆ ಬರಲಿಕ್ಕೆ ಹೋಗ್ತಾಳೆ, ಹೆಣ್ಮಕ್ಳಿಗೆ ಬಟ್ಟೆನೇ ಮರ್ಯಾದೆ ಅಲ್ಲ. ಆ ಬಟ್ಟೆನೇ ಸೆಳೆದು ಬಿಟ್ರೆ ನನ್ನ ಅರಮನೆ ಒಚ್ಚಲ ದಾಟಿ ಹೆಂಗೆ ಹೋಗ್ತೀನಿ ಅಂತ ಕೈ ಹಾಕದ. ಆಕೆ ಉಟ್ಕೊಂಡಿರೋ ಬಟ್ಟೆಗೆ ಆಕೆಗೆ ಇಂಥ ಒಂದು ಸಿಟ್ಟು ಬಂದಿತ್ತು ಅಂದರೆ ಬರ ಬಿಚ್ಚಿ ಅವನ ಮುಖದ ಮೇಲೆ ಹೋಗಿತ್ತ. ಏನಾಯ್ತು ನೋಡು, ಅಮೇಧ್ಯದ ಮಡಕೆ, ಮೂತ್ರದ ಕುಡುಕಿ, ಕೀವಿನ ಹಡಕೆ, ಒಂದು ದಿನ ಮಣ್ಣಲ್ಲಿ ಮಣ್ಣಾಗುವಂಥ ಶರೀರ, ಇದಕ್ಕೆಷ್ಟು ಹಪಾಹಪಿ ನಿಂದು. ರಾಜನಿಗೆ ಹೇಳ್ತಾಳಾಕೆ, ನೀನು ಕೈ ಸಿರಿಯುವ ದಂಡವ ಕೊಳಬಹುದಲ್ಲದೆ ಮೈ ಸಿರಿಯ ದಂಡವ ಕೊಳಲುಂಟೆ. ಹುಟ್ಟಿರಿದ್ದ ಉಡುಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರಿದ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ಚನ್ನಮಲ್ಲಿಕಾರ್ಜುನನ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೆ ಕೋಮರುಳೆ. ನಿನ್ನ ಬಟ್ಟೆ ನೀನೇ ಇಟ್ಕೊ. ದ್ರೌಪದಿ ಸಾಮಾನ್ಯ ಒಬ್ಬ ಹೆಣ್ಣಕ್ಕೆ ನಾಚಿಕೆ ಲಜ್ಜೆ ಇವುಗಳಿಂದ ತುಂಬಿದ್ದು. ಆ ಸೀರೆ ಸೆಳಿಬೇಕಾದ್ರೆ ಆಕೆ ಗೊತ್ತಲ್ಲ ನಿಮಗೆ. ಆದರೆ ಅಕ್ಕ ಮಹಾದೇವಿ ವೀರ ವೈರಾಗ್ಯ ಮೂರ್ತಿ ಅದು.
ನಿನ್ನ ಬಟ್ಟೆ ನೀನೇ ಇಟ್ಕೊ. ಅಲ್ಲಿ ಆ ಸ್ಥಿತಿಯನ್ನು ನೋಡಿದವನಿಗೆ ಗಾಬರಿಯಾಗಿ ಹಿಂದಕ್ಕೆ ಸರ್ ನಿಂತ್ಕೋತಾನೆ. ಆಕೆನ ಮುಟ್ಟೋ ಧೈರ್ಯನೂ ಅವನಿಗೆ ಆಗೋದಿಲ್ಲ. ಹೊರಗಡೆ ಬರ್ತಾಳೆ ಆಕೆ. ದಾಟಿ ಹೊರಗಡೆ ಬಂದು ತನಗಿರ್ತಕ್ಕಂಥ ಒಂದಿಷ್ಟು ಕೂದಲುಗಳನ್ನು ಹಾಗೆ ಮರ ಮಾಡಿಕೊಳ್ತಾ ಆಕೆ ವಿಚಾರ ಮಾಡ್ತಾಳೆ, ಈಗ ನಾನು ಎಲ್ಲಿಗೆ ಹೋಗಬೇಕು ಅಂತ. ನಾನೇನು ಈ ಒಂದು ವೈರಾಗ್ಯ ಜೀವನಕ್ಕೆ ಕಾಲಿಟ್ಟಿದ್ದೀನಿ, ನಾನು ಪರಿಪೂರ್ಣಳಾಗಬೇಕು ಅಂತ ಇದ್ದರೆ, ನನ್ನ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಿದ್ದರೆ ವಾಪಸ್ಸು ಮತ್ತೆ ನನ್ನ ತಂದೆ ತಾಯಿ ಮನೆಗೆ ಹೋಗೋದು ಬೇಡ. ನಾನು ಯಾವ ಜಾಗಕ್ಕೆ ಹೋದರೆ ನನ್ನ ಬದುಕು ಪರಿಪೂರ್ಣರಾಗಲಿಕ್ಕೆ ಸಾಧ್ಯನೋ ನಾನು ಆ ಜಾಗಕ್ಕೆ ಹೋಗಬೇಕು ಅಂತೇಳಿ ಆಕೆ ಕಲ್ಯಾಣದ ದಾರಿಯನ್ನು ಹಿಡಿತಾಳೆ. ಬತ್ತಲೆಯಾಗಿ ಊರಿನ ಓಣಿಯಲ್ಲಿ ಹೊಂಟಿದ್ಲು. ಮೈ ಮೇಲೆ ಒಂದಿಷ್ಟು ಊರು ಜನ ಎಲ್ಲ ನೋಡಿದರು. ಒಂದಿಷ್ಟು ಜನ ಓಡೋಗಿ ಅವ್ರ ತಂದೆ ತಾಯಿಗೆ ಹೇಳಿದ್ರು, ನಿಮ್ಮ ಮಗಳು ಹಿಂಗೆ ಆ ರಾಜ ಏನು ಮಾಡಿದ್ನೋ ಏನೋ, ಮೈ ಮೇಲೆ ಬಟ್ಟೆನೇ ಇರಲಿಲ್ಲ, ಈ ರೀತಿ ದಾರಿಲಿ ಹೊಂಟಿದ್ಲು. ಅವರ ತಂದೆ ತಾಯಿ ಗಾಬರಿಯಾಗಿ ಒಂದಿಷ್ಟು ಗೆಳತಿಯರು ಅವರು ಇವರೆಲ್ಲ ಕೂಡಿ ಒಂದಿಷ್ಟು ಬಟ್ಟೆ ಗಿಟ್ಟೆ ತೊಗೊಂಡು ಓಡಿ ಬರ್ತಾರೆ. ಓಡಿ ಬಂದಾಕೆ ಹೊರಟು ನಿಂತಿದ್ಲು. ಅವ್ರ ತಾಯಿ ಹೇಳಿದ್ಲಂತೆ, ಅವ್ವ ಈ ಸೀರೆಯನ್ನು ಉಡು, ನೀನು ಎಲ್ಲಿಗೂ ಹೋಗಬೇಡ, ತಡಿ ಅಂತ. ಹುಟ್ಟದ ಊರ ಹೆಸರೇನು? ಉಡುತಡಿ. ಈ ಸೀರೆಯನ್ನು ಉಡು, ಎಲ್ಲಿಗೆ ಹೋಗಬೇಡ, ತಡಿ ಅಂದ್ಲು. ಅದಕ್ಕೆ ಅವ್ರ ಹೆಸರೇನು? ಉಡುತಡಿ. ನನ್ನ ತಡಿಬೇಡ ತಾಯಿ ಅಂದ್ಲು. ಇಂಥ ವಯಸ್ಸಿನಲ್ಲಿ ಈಗ ನನಗೆ ವಾಹನಗಳ ಸೌಲಭ್ಯ ಇರಲಿಲ್ಲ. ನೀವು ಈಗಲೇ ನಮ್ಮ ಶಿವಮೊಗ್ಗ ಉಳುವಿ ಎಲ್ಲ ಬಂದ್ರೆ ನೋಡ್ರಿ, ಜಂಗಲ್ ಹೆಂಗಿದೆ. ಉಳುವಿ ಕಾಡೆಲ್ಲ ನೋಡಿರಲ್ಲ, ಅಂಥ ಒಂದು ಜಂಗಲ್ ಅದು. ಒಬ್ಬಂಟಿಯಾಗಿ, ಅದು ಯೌವನದ ವಯಸ್ಸು, ಒಂದು 17-18 ವರ್ಷದ ವಯಸ್ಸು. ಈ ವಯಸ್ಸಿನಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಿಂದ ಕಲ್ಯಾಣ ಒಂದು 600 ಕಿಲೋಮೀಟ್ರ್. ಒಬ್ಬಂಟಿಯಾಗಿ ಹೋಗ್ತೀನಿ ಅಂತ ಇದೆಯಲ್ಲ, ಈಗ ಏನಾಯಿತು, ಆಗಿದ್ದಾಗೋಗಲಿ, ನೀನು ಬಾ ಮನೆಗೆ, ಮತ್ತೆ ಏನಾದರೂ ಒಳ್ಳೆ ಅಧ್ಯಾತ್ಮ ಜೀವಿ ನೋಡಿ ಮದುವೆ ಮಾಡೋಣ, ಅಥವಾ ಏನೋ ಮತ್ತೆ ಅವರು ತಮ್ಮದೇ ಆಗಿರ್ತಕ್ಕಂಥದ್ದನ್ನು ಹೇಳಕ್ಕೆ ಶುರು ಮಾಡಿದರು. ನೋಡು, ನೀನು ಮದುವೆ ಮಾಡ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ಅಂತ ಗೆಳತಿಯರು ಕೇಳಿದರು. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಗಿರಿಯಲ್ಲಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು. ಗಿರಿಯಲ್ಲಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿ ಒಳ್ಳ ಕೆಳೆಸುವುದೇ ಹಂಸೆ, ಮಾಮರ ತಳಿರಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ಕೆಳೆಸುವುದೇ ಎನ್ನ ಮನ ಕೇಳಿಯರೆ ಕೆಳದಿಯರ. ಗೆಳತಿಯರು ಹೇಳಿದ್ಲು, ನನಗೆ ಇವೆಲ್ಲ ಮಾತುಗಳನ್ನು ಆಡಬೇಡ್ರಿ, ನಾನು ಹೊರಟಿದ್ದೀನಿ ಅಂತ ಅಕ್ಕ ಮಹಾದೇವಿ ತಂದೆ ತಾಯಿಯನ್ನು ಬಿಡಿಸ್ಕೊಂಡು, ಗೆಳತಿಯರನ್ನು ಬಿಡಿಸ್ಕೊಂಡು, ಅವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಕೆ ನಿಲ್ಲಲಾರ್ದಂಗೆ, ಕೊನೆಗೆ ಆಕೆ ಬರುವಾಗ ಅವರ ತಾಯಿ ಗೋಗರದಕ್ಕಿನ್ನ ಅಪ್ಪುಕೊಂಡು ಬಿಗದಪ್ಪಿ ಬಿಡದೇ ಇದ್ದ ಸಂದರ್ಭದಲ್ಲಿ ನಿನ್ನ ತಾಯಿತನವನ್ನು ಒಲ್ಲೆ ಹೋಗಿ ಅಂತಾಳೆ ಅಕ್ಕ. ಅದು ಆ ವೈರಾಗ್ಯ ಇದ್ದಾಗ ಮಾತ್ರ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಅದು. ಹಾಗಾಗಿ ಅಕ್ಕ ದಾರಿಯಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾಳೆ. ನಾವು ಯಾರು ಹೆಣ್ಮಕ್ಳು ಒಂಚೂರು ಯಾರು ಅಕ್ಕಪಕ್ಕದವ್ರು ಯಾರು ಚುಚ್ಚು ಮಾತಾಡಿದರೆ, ಅಥವಾ ಏನಾದ್ರು ಸಣ್ಣ ಪುಟ್ಟಗಳು ಬಂದರೆ ಅದೆಷ್ಟು ದುಃಖಿತರಾಗ್ತೀವಿ, ಆತ್ಮಹತ್ಯೆಗಳು ಮಾಡ್ಕೋತೀವಿ. ಎಲ್ಲದು ಸಣ್ಣ ಸಣ್ಣ ಕಾರಣಗಳಿಗೆ. ದಾರಿಯಲ್ಲಿ ಆಕೆ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾಳೆ ಅನ್ನೋ ವಿಚಾರವನ್ನು ನಾಳೆ ದಿನ ನೋಡೋಣ. ಇವತ್ತಿನ ದಿನ ನಮ್ಮ ಉಮಾದೇವಿ ಸೌದಿಯವರು, ಉಮಾ ಸೌದಿಯವರು, ನಿನ್ನೆ ದಿನ ನಮ್ಮ ಸಂತೋಷ್ ಕೌಳಾಸ್ ಅವರು, ಪವನ್ ಕುಮಾರ್ ಸೌದಿಯವರು ಇವತ್ತು ನಮ್ಮ ನಿನ್ನೆ ಮತ್ತು ಇವತ್ತು ಕರ್ಕೊಂಡೋಗಿ ಭಾಳ ಭಕ್ತಿಯಿಂದ